when the moon is drowned by clouds. In the shadows far from the street lights, stalks the deadly midnight hour. He'll get you, won't forget you. Hey, you better beware. He'll get you, won't forget you. He's watching eyes are there somewhere. ಕಣ್ಣಿನಲ್ಲೇ ನೀ ಕೊಲ್ಲಬೇಡ, ಬಲ್ಲೆ ನಾನು ಈ ವೇಷ. ಕತ್ತಲಲ್ಲಿ ನೀ ಕಾಡಬೇಡ, ಬೇಡ ಸಾಕು ನಿನ್ನಾಟ. ಅಣ್ಣ ನಿನ್ನ ಜಾಲವನ್ನ ಬೀಸಿಗೆಲ್ಲಲಾರೆ, ಹೀಗೆ ನನ್ನ ಹಿಂದೆ ಮುಂದೆ ಸುಳಿಯಬೇಡ. Like a hungry cat. Don't forget you may be the rat. He's watching, he's waiting, he's anticipating. Don't relax, he can't do that. Cause he's up. One up. You can run, you can hide. There's no time to decide. With the fright deep inside that he's there somewhere. ರವಿ ತಗೊಳ ಹಚ್ಚ ಒಂದು ಸಿಗರೇಟು. ಒಳ್ಳೆ ಮೂಡಲ್ಲಿರುತ್ತೆ ಗೊತ್ತಾ ಸಿಗರೇಟ್ ಇದ್ರೆ. ಸುಮ್ಮನೆ ಅದ್ ಸರಿಯೋ, ನಾಟಕ ಮುಗಿದ್ಮೇಲೆ ಕಾಸು ಕೀಸ್ ಕೊಡ್ತಾನೋ ಇಲ್ಲ ಕೈ ಎತ್ತು ಬಿಡ್ತಾನೋ? ಮೊದ್ಲೇ ಮೂಡ್ ಸರಿ ಇಲ್ಲ, ನೀನ್ ಬೇರೆ ರೇಗಿಸ್ಬೇಡ. ಕಾಸು ಕೊಡಿದ್ರೆ ಸುಮ್ಮನೆ ಬಿಟ್ಬಿಡ್ತೀನಾ? ಮಾಡ್ತಾ ಇರೋದು VIP ಶೋ, ಸಖತ್ ಕಮಾಯಿಸ್ತಾನ ಅವನು. ಅವ್ನು ಮಾತ್ರ ಮಜಾ ಉಡಾಯಿಸೋದು, ನಾವು ಪುಕ್ಸಡೆ ದುಡಿಯೋದಾ? ನನ್ನ ಕೈಯಲ್ಲಿ ಆಗಲ್ಲಪ್ಪ. ನೀನೇನೋ ರಾಜನ್ ಪಾಠ ಮಾಡ್ಕೊಂಡು ಮಜಾ ಉಡಾಯಿಸ್ತಾ ಇದ್ದ. ಸರಿ, ಡೈಲಾಗ್ ಎಲ್ಲ ಉರು ಹೊಡೆದ್ಯಾ? ಇರೋದೇ 3 ಮತ್ತೊಂದು ಡೈಲಾಗು, ಅದನ್ನ ಉರು ಬೇರೆ ಹೊಡಿತಾರೆ. ಯಾಕೋ ಹಾಗಂತ್ಯ? ಮತ್ತಿನ್ನೇನು ಮಾಡ್ಲಿ? ಮೊದ್ಲೇ ನನಗೆ ಈ ಕ್ಯಾರೆಕ್ಟರ್ ಮಾಡೋದಕ್ಕೆ ಇಷ್ಟ ಇಲ್ಲ. ಈ ನಾಟಕದಲ್ಲಿ ನಂಗೆ ಇರೋದು 3 ಸೀನು, ಅದು ಗೂಬೆ ಮುಖವಾಡ ಹಾಕೊಂಡು ಮುಖ ಮುಚ್ಕೊಂಡು. ನೋಡೋ, ಒಬ್ಬ ನಟನಿಗೆ ಬರೀ ಮುಖ ತೋರಿಸೋದು ಮಾತ್ರ ಮುಖ್ಯ ಆಗಲ್ಲ, ಅವನು ತನಗೆ ಸಿಕ್ಕ ಪಾತ್ರದಲ್ಲಿ ಹೇಗ್ ಮಿಂಚ್ತಾನೆ ಅನ್ನೋದು ಮುಖ್ಯ ಆಗತ್ತೆ. ರವಿ, ಬೇಕಾದ್ರೆ ನೋಡ್ತಿರು, ಈ ನಾಟಕ ಮುಗಿದ್ಮೇಲೆ ಎಲ್ರು ಗೂಬೆ ಪಾರ್ಟ್ ಮಾಡಿದವನು ಯಾರು ಅಂತ ಎಲ್ರ ಹತ್ರನು ಕೇಳಿ ತಿಳ್ಕೊತಾರೆ. ಹೌದೌದು, ಮುಖ ಕಾಣಿಸ್ಲಿಲ್ಲ ಅಂದ್ಮೇಲೆ ಕೇಳ್ತಾನೆ ತಿಳ್ಕೋಬೇಕು. ಸರಿ ಬಿಡಪ್ಪ, ನಾನೇನು ಹೇಳ್ತಿದ್ದೀನಿ ಅಂತ ತಿಳ್ಕೊಳ್ಳೋ ಮೂಡಲ್ ನೀನಿಲ್ಲ. ಆದ್ರೆ ನೀನು ಮಾತ್ರ ನಿನ್ ಕ್ಯಾರೆಕ್ಟರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡದೆ ಹೋದ್ರೆ ಆ ತಿಕ್ಕಲ್ ಡೈರೆಕ್ಟರ್ ಇಂದ ಯದ್ವಾ ತದ್ವಾ ಉಗಿಸ್ಕೋತೀಯ. ಯಾಕೆ ಉಗಿತಾನೆ? ಅವ್ನು ತನ್ನ ಬಗ್ಗೆ ಏನಂತ ತಿಳ್ಕೊಂಡು ನಮ್ಮ ಮೇಲೆ ಅಧಿಕಾರ ಚಲಾಯಿಸ್ತಾನೆ. ಸ್ಟೇಜ್ ಅಲ್ಲಿ ಸಿಗರೇಟ್ ಸೇದಬಾರ್ದು, ಜೋರಾಗಿ ನಗಬಾರ್ದು, ಯಾರ ಹತ್ರ ಮಾತು ಆಡಬಾರ್ದು. ಮನುಷ್ಯ ಹತ್ರ ಹೇಗ್ ಬಿಹೇವ್ ಮಾಡ್ಬೇಕು ಅಂತ ಗೊತ್ತಿಲ್ಲ ಅವನಿಗೆ. ಅವನ ಡೈರೆಕ್ಟರ್ ಇಲ್ಲ, ಸರ್ಕಸ್ ರಿಂಗ್ ಮಾಸ್ಟರ್. ನಮ್ಮ ಆಫೀಸಲ್ಲಿ ನನ್ನ ಎದುರುಗಡೆ ಯಾರು ತಲೆ ಎತ್ತು ಕೂಡ ನಿಲ್ಲಲ್ಲ, ಆದ್ರೆ ಇವನ ಎದುರುಗಡೆ ಕೈ ಕಟ್ಕೊಂಡು ನಿಂತಿರ್ಬೇಕು. ಛೇ, ಆಮೇಲೆ ನೋಡು, ನಾವು ಗಂಡಸರು ಮಾತ್ರ ಈ ದರಿದ್ರ ಕಾಸ್ಟ್ಯೂಮ್ ನ ರಿಹರ್ಸಲ್ ಸಿಕ್ಕಿಸ್ಕೊಂಡು ಡೌರ್ಬೇಕು, ಆದ್ರೆ ಹೆಂಗಸರು ಮಾತ್ರ ಈ ಕಂಡೀಷನ್ ಇಲ್ಲ. ಲೇ ಲೇ ಲೇ, ಆ ಚಿತ್ರಗೂ ಕಾಸ್ಟ್ಯೂಮ್ ಹಾಕೊಳಕ್ ಹೇಳಿದಾನಲ್ಲೋ? ಯಾಕೆ ಹೇಳಿದಾನೆ? ಅವಳು ಆ ತುಂಡು ಕಾಸ್ಟ್ಯೂಮ್ ನಲ್ಲಿದ್ರೆ ಅವಳು ಬೆತ್ತಲೆ ಮೈಕೈನ ಕಣ್ ತುಂಬಾ ನೋಡಬಹುದು ಅಂತ. ಹೋಗ್ಲಿ ಬಿಡಪ್ಪ, ಒಬ್ಬೊಬ್ಬರ ಗುಣ ಒಂದೊಂದ್ ಥರ. ಅದಿರ್ಲಿ, ಇವತ್ತು ಆ ಇಂದು ನೋಡ್ದಿಯಾ? ಅದೇನ್ ಥಳಥಳಿಸ್ತಾ ಇದ್ದಾಳೋ. ಅವಳನ್ನ ಒಲಿಸ್ಕೋಬೇಕು ಅಂತ ನಾನು ಎಷ್ಟೆಷ್ಟೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಯಾಕೋ ವರ್ಕೌಟೇ ಆಗ್ತಾ ಇಲ್ಲ. ವೇಸ್ಟ್, ಮರ್ತು ಬಿಡ ಅವಳನ್ನ. ಯಾವನೋ ಡಾಕ್ಟರ್ ಜೊತೆ ಲವ್ ಅಂತೆ, ಅವನ್ನೇ ಮದ್ವೆನೂ ಆಗ್ತಾಳಂತೆ. ಇಷ್ಟಕ್ಕೆಲ್ಲ ಹೀಗೆ ಅಪ್ಸೆಟ್ ಆದ್ರೆ ಹೇಗೆ ಇಂದು? ಮತ್ತೆ ಇವಾಗ ನನ್ ಬರ್ತ್ಡೇ ಪ್ರಯುಕ್ತ ರಾತ್ರಿ ಡಿನ್ನರ್ ಬರ್ತೀನಿ ಅಂತ ನಿನ್ನೆ ಪ್ರತಾಪ್ ಪ್ರಾಮಿಸ್ ಮಾಡಿದೆ ತಾನೆ? ಹೌದು. ಹೀಗಿದ್ದಕ್ಕಿದ್ದಾಗೆ ಡೈರೆಕ್ಟ್ರು ನಾಳೆ ಶೋ ಫಿಕ್ಸ್ ಮಾಡಿ ರಿಹರ್ಸಲ್ ಬಾ ಅಂತ ಇವತ್ ಮಧ್ಯಾಹ್ನ ಫೋನ್ ಮಾಡಿ ತಿಳಿಸಿದ್ರೆ ಅಪ್ಸೆಟ್ ಆಗದೆ ಇನ್ನೇನ್ ಮಾಡ್ಲಿ? ಆದ್ರೆ ನನ್ ಬಗ್ಗೆ ಏನ್ ಹೇಳ್ತೀಯಾ? ನಾನು ನನ್ನ ಮಗಳನ್ನ ಪ್ರತಾಪ್ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಮಾಡಿದೀನಿ. ಇಷ್ಟೊತ್ತಿಗೆ ನಾನು ಹೋಗೋಳು ನೋಡ್ಬೇಕಿತ್ತು, ಆಗ್ಲಿಲ್ವೇ? ಹಾಗಂತ ನಾನೇನ್ ಅಪ್ಸೆಟ್ ಆಗಿದ್ದೀನಾ? ನಿನ್ಗೆ ನಿನ್ ಮಗುಗಿಂತ ನಾಟಕನೇ ಮುಖ್ಯ ಆಗೋಯ್ತು. ಅಲ್ಲ, ಹಣ. ನನಗೀಗ ಹಣನೇ ಮುಖ್ಯ. ಯಾಕೆಂದ್ರೆ ನನ್ನ ಮಗುಗ್ ತಂದೆ ತಾಯಿ ಎಲ್ಲ ಆಗಿರೋ ನಾನು ಈ ನಾಟಕದಿಂದ ಬರೋ ಹಣನ ಆಸ್ಪತ್ರೆ ಕಟ್ಟಿ ಅವಳನ್ನ ಡಿಸ್ಚಾರ್ಜ್ ಮಾಡಿಸ್ಕೋಬೇಕು. ಸರಿ, ಅದೆಲ್ಲ ಈಗ ಯಾಕೆ? ಪ್ರತಾಪ್ ಫೋನ್ ಮಾಡಿ ಡಿನ್ನರ್ ಬರೋಕ್ಕಾಗಲ್ಲ ಅಂತ ಹೇಳ್ಬಿಡು. ಅಯ್ಯೋ, ಅವ್ರ ಫೋನ್ ಯಾವಾಗ್ಲೂ ಎಂಗೇಜ್ ಆಗೇ ಇರುತ್ತೆ, ನಾನೇ ಅಲ್ಲಿಗೆ ಹೋಗಿ ಹೇಳ್ಬೇಕು. ಹಾಗಾದ್ರೆ ಒಂದ್ ಕೆಲ್ಸ ಮಾಡು. ಹೇಗಿದ್ರು ನೀನು ಸೆಕೆಂಡ್ ಹಾಫ್ ಬಿಗಿನಿಂಗ್ ಅಲ್ಲಿ 7 ಸೀನಲ್ಲಿ ಇಲ್ಲ, ಮೆಲ್ಲ ಕಳಿಸ್ಕೊಂಡ್ಬಿಡು. ಮಿಕ್ಕಿದೆಲ್ಲ ನಾನ್ ನೋಡ್ಕೋತೀನಿ. ಇಂದು ಇದು ಹೇಗಿದೆಯೇ? ವಾವ್, ತುಂಬಾ ಚೆನ್ನಾಗಿದೆ. ನಿನ್ ಮಗಳಿಗ? ಅರೆ, ಹೌ
ಹೌದು, ನಾಳೆ ಪಿಂಕಿ ಬರ್ಡೇ ಅಲ್ಲ? ಯು ಆರ್ ರೈಟ್. ಲವ್ಲಿ. ಯಾರದು? ನಾನಮ್ಮ ಕಾರ್ತಿಕ್ ಕಂಪ್ಲಾಪುರ್, ನಾಟಕಕಾರ. ಯಾತನಾ? ಅಯ್ಯೋ, ಖ್ಯಾತ ಅಂತೀಯಲ್ಲಮ್ಮ. ಖ್ಯಾತ ಅಂತಾದ್ರು ಅನ್ನಮ್ಮ, ನನ್ನ ಅದೃಷ್ಟ ಖುಲಾಯಿಸುತ್ತೆ ಅಂತ ಕಾರ್ತಿಕ್ ಕಂಪ್ಲಾಪುರ್ ಅಂತ ಹೆಸರು ಬದಲಾಯಿಸಿಟ್ಕೊಂಡಿದ್ದೀನಿ. ನೀನ್ ಕಸದ ತೊಟ್ಟಿನೇ ಕೆದಕ್ತಿಲ್ಲಮ್ಮ, ಏನ್ ಮಾಡೋಕ್ಕಾಗತ್ತೆ, ನನ್ ಟೈಮ್ ಚೆನ್ನಾಗಿಲ್ಲ. ಸರಿ, ಕಂಪ್ಲಾಪುರ್ ಖ್ಯಾತಪ್ಪನವರೇ, ಈಗ ತಾವು ಬಂದ ಕಾರಣ ಏನೆಂದು ಹೇಳಿದಿರಾ? ನಥಿಂಗ್ ಸ್ಪೆಷಲ್. ಸಂಭಾಷಣೆ ಕೊಟ್ಟು ಹೋಗೋಣ ಅಂತ ಬಂದೆ. ಸಂಭಾಷಣೆ, ನಿಮ್ ಡೈಲಾಗ್ಸ್ ಅಮ್ಮ, ನಿಮ್ ಡೈಲಾಗ್ಸ್ ನಿಮ್ಗೆ ಅಭ್ಯಾಸ ಮಾಡಿಸೋಣ ಅಂತ ಬಂದೆ. ಅಭ್ಯಾಸ ಮಾಡಿಸೋದೆಲ್ಲ ಬೇರೆಯವ್ರ ಹತ್ರ ಇಟ್ಕೊಳ್ಳಿ. ನನ್ನ ಬಾಯಿನಲ್ಲಿ ಏನ್ ಬರುತ್ತೋ ಅದನ್ನೇ ನಾನು ಹೇಳೋದು. ವೆರಿ ಗುಡ್. ನಿಮ್ ಬಾಯಲ್ಲಿ ಏನ್ ಬಂದ್ರು ಚೆನ್ನಾಗೇ ಇರುತ್ತಮ್ಮ. ಹೌದಾ? ಹಾಗಾದ್ರೆ ಹೋಗಿ ಒಂದು ಸ್ಟ್ರಾಂಗ್ ಕಾಫಿ ಕಳಿಸ್ತೀರಾ? ಸ್ಟ್ರಾಂಗ್ ಕಾಫಿನ? ಅಪ್ಪಣೆ ಚಿತ್ರಾದೇವಿ. ಅಯ್ಯ, ಖ್ಯಾತ. ಏನ್ ಮಾಡಕ್ಕಾಗತ್ತೆ, ಡೈರೆಕ್ಟರ್ ಫೇವ್ರೇಟ್ ಅಂದ್ಮೇಲೆ ನಾನ್ ರೈಟರ್ ಆಗ್ತೀನೋ ಇಲ್ಲೋ, ಕಾಫಿ ಸಪ್ಲೈ ಮಾಡೋ ವೇಟರ್ ಅಂತೂ ಹಾಗೆ ಆಗ್ತೀನಿ. ಏ ಮೋನಿ, ನನ್ಗೆ ಕ್ಷಣನೇ ನೀನ್ ನೋಡ್ಬೇಕು ಅನಿಸ್ತಾ ಇದೆ. ಏ, ನಿನ್ನೊಂದ್ಸಲ ಹೋಗೋ ಅಂತ ಕರಿಲ? ಹೋಗೋ. ಇನ್ನೊಂದ್ಸಲ ಕರಿತೀನಿ. ಹೋಗೋ. ನಿನ್ನೆ ರಾತ್ರಿ ನಿನ್ ಕನಸಿನಲ್ಲಿ ನಾನ್ ಬಂದಿದ್ನಾ? ಹೌದಾ? ನೀನೇನ್ ಮಾಡ್ದೆ? ಪೋಲಿ. ಏ, ನಾಳೆ ಸಂಜೆ ಲಾಲ್ಬಾಗ್ನಲ್ಲಿ 6 ಗಂಟೆಗೆ ಸಿಗ್ತೀಯಾ? ಹಾ, ಇವತ್ ಯಾವ ಕಲರ್ ಪ್ಯಾಂಟ್ ಹಾಕಿದ್ಯಾ ನೀನು? ಯಾವ ಬಣ್ಣದ ಕಾಚ ಹಾಕೊಂಡಿದ್ಯಾ ಅಂತ ಕೇಳೋದ್ ಬೇಡವೇ? ಅಯ್ಯಯ್ಯೋ, ಅಲ್ಲ ಶನಿಗಳ, ಲವ್ ಮಾಡೋದಕ್ಕೊಂದು ರೀತಿ ನೀತಿ ಬೇಡವೆ ಫೋನ್ ನಲ್ಲಿ ಮಾತಾಡೋದಕ್ಕೆ? ಕರ್ಮ. ಹೌದು, 6 ಗಂಟೆ ಮೇಲೆ ಲಾಲ್ ಬಾಗಲ್ ಕತ್ಲಾಗಿರೋಲ್ಲ, ಅವಾಗ ಯಾವ ಬಣ್ಣ ಕಾಣುತ್ತೆ ನಿಮ್ಗೆ? ಕಾಚಾ ಬಣ್ಣ ಕಾಣುತ್ತೆ, ಪ್ಯಾಂಟ್ ಬಣ್ಣ ಕಾಣುತ್ತೆ? ನಾಳೆ ನಾನು 6 ಗಂಟೆ ಮೇಲೆ ಅಲ್ಲಿಗೆ ಬರ್ತೀನಿ. ಅಲ್ಲಿಗೆ ಬರೋದು ಆಮೇಲೆ ಇರ್ಲಿ, ಫಸ್ಟ್ ನಮ್ ರೂಮ್ ಕ್ಲೀನ್ ಮಾಡ್ಸಿ. ಧೂಳ್ ತುಂಬಿಕೊಂಡು ಒಳಗ್ ಕಾಲಿಡಕ್ ಆಗ್ತಾ ಇಲ್ಲ. ರೂಮ್ ಕ್ಲೀನ್ ಮಾಡ್ಬೇಕಾ? ಏನಂತ ತಿಳ್ಕೊಂಡಿದ್ರಿ ನೀವಿಬ್ರು? ನಾನು ಈ ನಾಟಕದ ರೈಟರ್, ಅಷ್ಟಕ್ಕೂ ನಿನ್ಗೆ ರೂಮ್ ಕ್ಲೀನ್ ಯಾಕೆ? ನೀನು ಸ್ಟೇಜ್ ಬಿಟ್ರೆ ಫೋನ್ ಹತ್ರ ಇರ್ತೀಯ, ಫೋನ್ ಬಿಟ್ರೆ ಸ್ಟೇಜ್ ಹತ್ರ ಇರ್ತೀಯ. ಅವನು ಇಲ್ಲಿ ಬರೋದಿಲ್ಲ. ನಾಳೆ ಲಾಲ್ಬಾಗ್ ನಲ್ಲಿ ಬಂದ್ಬಿಟ್ಟ ಸಿಡ್ಮುಂಜಿ ಸಿಂಗಾರಪ್ಪ, ನಿನ್ನ ಆಮೇಲೆ ನೋಡ್ಕೋತೀನಿ. ಹಲೋ. ಸಿಗರೇಟ್. ಸರಿಯಾಗಿ 4 ಡೈಲಾಗ್ ಹೇಳಕ್ ದಮ್ ಇಲ್ಲ, ಆದ್ರೂ ದಮ್ ಇಳಿದೇ ಇರಕ್ಕಾಗಲ್ಲ ಅಲ್ಲ? ನೀವು ಸಿಗರೇಟ್ ಸೇದ್ದೆ ಹೋದ್ರೆ ಯಾರು ಹೇಳ್ತಿದ್ರು? ನಡೀರಿ ಒಳಗೆ. ಸರಿ ಸರ್. ವಾಚ್ಮ್ಯಾನ್, ಬಾಯಲ್ಲಿ. ನನ್ನನ್ನು ಯಾಕೆ ಕರೆದ್ರು ಇವರು? ಈಗ ನಾನು ಒಳಕ್ ಹೋಗ್ಬೇಕಾ ಅಥವಾ ಇಲ್ಲೇ ಇರ್ಬೇಕಾ? ನಾವಂತೂ ಎರಡಕ್ಕೂ ರೆಡಿ. ಸರಿ, ಒಳಕ್ಕೆ ಹೋಗೋಣ. ಊಟ ಶುರು ಆಯ್ತಲ್ಲೋ, ಏನ್ ಮಾಡೋದು? ಸುಮ್ಮನೆ ಬರ. ಮುನಿಯಪ್ಪ, ಬಾಗಿಲಿಗೆ ಬೀಗ ಆಗ್ಬಿಟ್ಟು ಕೀ ನನ್ನ ಹತ್ರ ಕೊಡು. ಆಯ್ತು. ಇವತ್ತು ರಿಹರ್ಸಲ್ ಜಾಗದಿಂದ ಯಾರು ಹೊರಗೆ ಹೋಗ್ಬಾರ್ದು, ಹೊರಗಡೆಯಿಂದನೂ ಯಾರು ಒಳಗ್ ಬರ್ಬಾರ್ದು. ಕೊಡು ಕೀನ. ಆಯಾ ಏರಿ ಸಾರ್, ಇದ್ಯಾವ್ದೋ ಹೊಸ ಮಾಡಲ್ಲ, ನಮ್ಮಂತ ಓಲ್ಡ್ ಮಾಡ್ಲಲ್ಲ. ಬಂತು, ತಗೊಳ್ಳಿ. ನೀನ್ ಯಾಕೆ ಹೊರಗೆ ಹೋಗ್ತೀಯಾ? ಹಿಂದ್ಗಡೆ ಬಾಗಿಲಿದೆಯಲ್ಲ, ಅದ್ರಲ್ಲಿ ಹೋಗ್ತೀನಿ. ಆ ಬಾಗಿಲಿಗೂ ಬೀಗ ಆಗ್ಬಿಟ್ಟು ನೀನ್ ಬೇಕಾದ್ರೆ ಮನೆ ಹೋಗು. ಇವತ್ತು ರಿಹರ್ಸಲ್ ಮುಗಿಯಕ್ ತುಂಬಾ ಲೇಟ್ ಆಗತ್ತೆ. ನೀನ್ ನಾಳೆ ಬೆಳಗ್ಗೆ ಬಂದ್ರು ಸರಿ. ಮುಂಚೆ ಇದಕ್ಕೊಂದ್ 2 ಗ್ಲಾಸು ಹಾರ್ಲಿಕ್ಸ್ ಕೊಡಿಸು. ಬೆಕ್ಕಿಗೆ ಹಾರ್ಲಿಕ್ಸ್, ಮನುಷ್ಯನ್ಗೆ XXX. ಶುರು ಆಯ್ತು. ಚಿತ್ರಾಂಗಿ ಅಲ್ಲಾಡ್ಕೊಂಡು ಹೋಗೋದು ನೋಡು. ಹಾಯ್ ಚಿತ್ರ, ಗುಡ್ ಈವ್ನಿಂಗ್, ಹವಾಯು? ತಗೋ ಮೇನ್ ಡೋರ್ಕಿ, ನಿನ್ನ ಹತ್ರನೇ ಇಟ್ಕೊಂಡು. ಕೇಳಿಸ್ರಲ್ಲಪ್ಪ ಎಲ್ರಿಗೂ, ಇವತ್ತು ರಿಹರ್ಸಲ್ ಮುಗಿಯೋವರೆಗೂ ಯಾರು ಹೊರಗೆ ಹೋಗಂಗಿಲ್ಲ. ಏನ್ರಿ ಕಂಪ್ಲಾಪುರ್ ಖ್ಯಾತಪ್ಪ, ಕೇಳಿಸ್ತಾ? ಹೊರಗಡೆ ಹೋಗ್ಬಾರ್ದು ಅಂದೆ. ಓಕೆ, ಏನ್ ನೋಡ್ತೀಯ? ಗೂಬೆ ಗಣೇಶ, ಏನದು? ಸರಿಯಾಗಿ ಡೈಲಾಗ್ ನೋಡಿ. ರೈಟ್ರೆ, ಸ್ಕ್ರಿಪ್ಟ್ ಕೊಡಿ. ಸಿಗರೇಟ್ ಎಲ್ಲಿ? ಸಿಗರೇಟ್ ರೂಮಲ್ಲಿ ಇದೆ, ತರ್ಲೆ? ಏನ್ ತರ್ಲೆ? ಎಷ್ಟು ಸಲ ಹೇಳಿದೆ ನಿಮ್ಗೆ ಸಿಗರೇಟ್ ಕೈಯಲ್ಲಿ ಇಟ್ಕೊಂಡಿರಿ ಅಂತ? ಅಲ್ಲ, ರೈಟರ್ ಮೇಲೆ ಸ್ಕ್ರಿಪ್ಟೇ ಕೈಲಿ ಇರ್ಬೇಕು ಅಂತ ನನಗೆ ಅನ್ಸಿ ಸಿಗರೇಟ್ ಅನ್ನ ನಾನು ರೂಮಲ್ಲೇ ಇಟ್ಟು ಬಂದಿದ್ದೀನಿ. ಎದ್ರ ಹತ್ರ ಕೊಡಬೇಡಿ, ಒಳಗೆ ಹೋಗಿ ಸಿಗರೇಟ್ ತಗೊಂಬನ್ನಿ ಹೋಗಿ. ರೈಟ್ರಿಗೆ ಮರ್ಯಾದೆ ಏನ್ರಿ ಒಟ್ಟು ಕೊಡ್ತಾ ಇದ್ದೀರಾ? ಏನಿಲ್ಲ, ಡೈರೆಕ್ಟರ್ ಅಂದ್ಮೇಲೆ ಏನೊಂದು ಘನತೆ ಇರಬೇಕು, ಅದು ನಿಮ್ಮ ಹತ್ರ ಮಾತ್ರ ಇದೆ ಅಂದೆ.
ತಗೊಳ್ಳಿ ಸ್ಕ್ರಿಪ್ಟ್ ಸ್ವಲ್ಪ ನೋಡ್ಕೊಳ್ಳಿ. ಅಲ್ಲಿವರೆಗೂ ಒಂದು ಸ್ವಲ್ಪ ಸಿಗರೇಟ್ ತಗೊಂಬನ್ರಿ. ರಾಜ ಮಲ್ಗೋದು, ರಾಣಿ ಬಂದು ಎಬ್ಸಿ ಹಾಲು ಕುಡಿಸೋದು. ಏ ಕವಿ, ನೋಡ್ದೇನೆ ಈ ಬೆಕ್ಕಿನ ಲಕ್ಕು ಹಾರ್ಲಿಕ್ಸ್ ಕುಡಿತಿದೆ. ಮತ್ತೆ ಇದು ಡೈರೆಕ್ಟರ್ಗೆ ಚಿತ್ರ ಪ್ರೀತಿಯಿಂದ ಪ್ರೆಸೆಂಟ್ ಮಾಡಿರೋದು. ಈಗಿದು ಹಾರ್ಲಿಕ್ಸ್ ಕುಡಿತಿದೆ. ರಾತ್ರಿ ಮನೇಲಿ ಬಾಸ್ ಜೊತೆ ಇದಕ್ಕೂ ವಿಸ್ಕೆ ಅಂತೆ. ಹಾಗೆ ನೋಡ್ಬೇಕು ಬೆಕ್ಕಿನ ಸೊಕ್ಕು. ಯಾವ ಜನ್ಮದ ಶತ್ರು ನೀನು ನನಗೆ ಬಂದ್ಕೊಂಡು ಬಿದ್ದಿದ್ಯಾ? ಎಲ್ಲ ಈ ಚಿತ್ರ ಹೇಗಿದೆ ನನ್ನ ದಿರಸು? ಚೆನ್ನಾಗಿದೆ. ರಾಜನಂತೆ ಕಾಣಿಸುತ್ತಿರುವೆನಾ? ಮೊದಲು ಹಾಡು ಸೀನ್ ನಂಬರ್ 1, ಆಮೇಲೆ ಕ್ಲೈಮ್ಯಾಕ್ಸ್. ಈ ಕಂಪ್ಲಾಪುರ್ಗೆ ಕಮ್ಮಲ್ ಪದಕ ಕೊಡ್ಬೇಕು. ರೆಡಿ? ಅವಿ ಆಲ್ ರೆಡಿ ನಾವು? ರೆಡಿ. ಓಕೆ, ಈಗ ಚಿತ್ರ ಸ್ಟೆಪ್ಸ್ ತಗೊಳ್ಳಿ. ಚಿತ್ರ ಸ್ಟೆಪ್ಸ್ ಎಲ್ಲ ಜ್ಞಾಪಕ ಇದೆಯಲ್ಲ? ಮೂವ್ಮೆಂಟ್ಸ್ ಎಲ್ಲ ಬಹಳ ಈ ಕಡೆ ಬನ್ರಿ. ಮೂವ್ಮೆಂಟ್ಸ್ ಎಲ್ಲ ಬಹಳ ಗ್ರೇಸ್ಫುಲ್ ಆಗುತ್ತೆ. ಕಮ್ ಆನ್, ಟೇಕ್ ಅ ಪೊಸಿಷನ್. ನೀವು ಈ ಕಡೆ ಬನ್ರಿ. ಈ ಸೆಟ್ ನಮ್ಗೆ 3-4 ದಿವಸ ಬೇಕಿನ್ನು. ಬನ್ರಿ ಈ ಕಡೆ ಬನ್ನಿ. ಇದು ಸಿಗರೇಟ್ ಇಲ್ಲಿ ಕೊಡ್ರಿ, ಹಚ್ಚಿ. ಸಿಡ್ಕ ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ಸೌಂಡ್ ಆನ್ ಮಾಡಿ. ಸರಿ, ರೈಟರ್ ಏನೇನೆಲ್ಲ ಮಾಡಬೇಕಪ್ಪ. ರನ್ನಿಂಗ್. ಎಲ್ರಿ ರನ್ನಿಂಗು? ಬೇಗ ಆನ್ ಮಾಡ್ರಿ. ಕ್ಯೂ ಮಾಡಕ್ ಬುದ್ಧಿ ಇಲ್ಲ. In the silence just after midnight, when the moon is drowned by clouds, in the shadows far from the street lights, stalks the deadly midnight owl. He'll get you, won't forget you. Hey, you better beware. He'll get you, won't forget you. His watching eyes are there somewhere. Hey, go back. ಬನ್ನಿ ಈ ಕಡೆ. ಬನ್ನಿ, ಔಟ್. ನಾ ಹೇಳ್ದೆ ಸರ್, ಇದೆಲ್ಲ ಬಿತ್ತಲ್ಲ. ನಾಟಕ ಅಂದ್ರೆ ಹಾಗೇನೆ ಬೀಳ್ತಾ ಇರುತ್ತೆ, ಆಮೇಲೆ ಎತ್ಕೋತಾನೆ ಇರ್ಬೇಕು. ಡೋಂಟ್ ವರಿ. ನೋಡು, ಸ್ಟೆಪ್ಸ್ ಮಾತ್ರ ಕರೆಕ್ಟ್ ಹಾಕಮ್ಮ. ನೋಡು, ಈಗ 1 2 3 4. ಓಕೆ, ರೆಡಿ. ಸೌಂಡ್ ಮತ್ತೆ ಹಿಂದಕ್ಕೆ ತಗೊಳ್ರಿ. ಅಷ್ಟು ಬುದ್ಧಿಲ್ಲ ನಿಮ್ಗೆ ರೈಟ್ ಅಂತ. midnight, when the moon is drowned by clouds, in the shadows far from the street lights, stalks the deadly midnight owl. He'll get you, won't forget you. Hey, you better beware. He'll get you, won't forget you. His watching eyes are there somewhere. ಜೋಕೆ ಜೋಕೆ ಯಾರು ನೋಡಿ ಯಾರು ಕಣ್ಣೊಟ್ಟದೆ ನೀ ಕೊಲ್ಲಬೇಡ. ನಿನ್ನಟವ ನಾ ಬಲ್ಲೆನು, ತುಂಟಟವ ನಾ ತಾಳಲಾರೆ. ಇಂದು ನಾನು ನೀನು ಒಂದಾಗಿ ಸೇರುವಾಗ ಹಿಂದೆಯಿಂದ ಬಂದು ಯಾರು ನೋಡಿ ಯಾರು Don't forget you may be the rat. He's watching, he's waiting, he's anticipating. Don't relax, you can't do that. Cause he's up! One up! You can run, you can hide. There's no time to decide. But the frat deep inside, that he's there somewhere!
calling your name out. You look around, there's nobody there. It chills your bones and freezes your damn gut as you feel that devilish stare. He'll get you, won't forget you. Hey, you better beware. He'll get you, won't forget you. His watching eyes are there somewhere. ಬೇಟೆಗಾರನ ಕಂಡೋರು ಇಲ್ಲಿ ಯಾರು? ಈ ರಾತ್ರಿಯ ಜೂಟಾಟ ಸಾಕು. ಈ ಕೈಗೆ ನಾ ಸಿಕ್ಕೆನೋ, ಆ ಜಾಲಕ್ಕೆ ನಾ ಬೀಳಲಾರೆ. ನನ್ನ ಕಾಡಿ ಬೇಡಿ, ನೀ ಜೋಡಿಯಾಗಲಾರೆ. ಏನೇ ಮೋಡಿ ಮಾಡಿ ನನ್ನನ್ನು ಗೆಲ್ಲಲಾರೆ. ಫ್ಯಾಂಟಾಸ್ಟಿಕ್ ಚಿತ್ರ, ಬ್ಯೂಟಿಫುಲ್, ವೆರಿ ಗುಡ್. ಈಗ ಹಾಗೆ ನಿಧಾನಕ್ಕೆ ಬಂದು ಈ ಸೋಫಾ ಮೇಲೆ ಕೂತ್ಕೊ. ಹಾಗೆ ಈ ಕಾಲ್ ಚಾಚು. ಏನಂದ್ರಿ? ಅಂದ್ರೆ ಕಾಲ್ ನೀಡು, ಈ ತರ ಸ್ಪ್ರೆಡ್ ಔಟ್ ಮಾಡು. ಆ ಕಡೆ ಈಗ ನಿಧಾನಕ್ಕೆ ನಿನ್ ತಲೆ ದಿಂಬಿಗೆ ಒರಗಿಸಿ ಹಾಗೆ ಒಂದ್ ನಿಟ್ಟು ಸುರ್ಬಿಡು. ವೆರಿ ಗುಡ್. ಈಗ ಮಲ್ಕೋ ರಾಜ, ಮಲ್ಕೋ. ಮಲ್ಕೊಳ್ಳೋದು ಮಾತ್ರ ಬಹಳ ಚೆನ್ನಾಗಿ ಮಾಡ್ತಾಳೆ. ಏನ್ರಿಯ ನೋಡ್ಕೊಳಮ್ಮ, ಮೋನಿ ನಾಳೆ ಲಾಲ್ಬಾಗ್ನಲ್ಲಿ ಇದೆ, ನೋಡ್ಕೋ. ಮಲ್ಕೊಳ್ಳೋ ಆಂಗಲ್ ನೋಡ್ಕೊಂಡು ಅಂದೆ ಅಷ್ಟೇ, ನೀವು ಮುಂದುವರ್ಸಿ. ಆಂಗಲ್ ಅಂತ ನಾನೇ ಹೇಳ್ತೀನಿ, ಡೈರೆಕ್ಟರ್ ನಾನ್ ತಾನೆ. ನೋಡಮ್ಮ, ಈ ರೈಟ್ ಲೆಗ್ ಲೆಫ್ಟ್ ಆಂಗಲ್ ಅಲ್ಲಿ ಇರಬೇಕು, ಮತ್ತೆ ಲೆಫ್ಟ್ ಲೆಗ್ ಕರೆಕ್ಟ್ ಆಗಿ ರೈಟ್ ಆಂಗಲ್ ಅಲ್ಲಿ ಇಟ್ಕೋ. ಹೀಗೆ ಅಮ್ಮ ನಿನ್ ಕೈ ಇದೆ ನೋಡು ಎಡಗೆ, ಅದು ಮಾತ್ರ 60 ಡಿಗ್ರೀಸ್ ಅಲ್ಲಿ ಇಟ್ಕೋ. ತಲೆಗೂ ಬೇರೆ ಕಡೆ ಗಮನ ಕೊಡ್ಬೇಡ. ಮತ್ತೆ ಈ ಚೀಕ್ ಈ ಕಡೆ ತಗೋ, ಮತ್ತೆ ಪ್ರೀತಿಯಿಂದ ಒಂದ್ಸಲ ಈ ಕಡೆ ನೋಡು. ಏನ್ರಿ ಬೆಪ್ ತಗಡೆ ನಿಂತಿದ್ದೀರಾ ಗಣೇಶ್? ಈಗ ನಾನು ಮಾಡಿ ತೋರಿಸ್ತೀನಿ, ನೀವು ಹಾಗೆ ಮಾಡಿ. ದೇವಿ ನಗರ ಸಂಚಾರಕ್ಕೆ ಹೋಗಿ ರೇ, ನಾನ್ ನಿಮ್ಗೆ ಮಾಡಿ ತೋರಿಸ್ತಾ ಇರೋದು, ನನ್ನನ್ನು ಸರಿಯಾಗಿ ನೋಡ್ರಿ. ನೀವು ಡ್ರೆಸ್ ಎಲ್ಲ ಆಮೇಲೆ ಮಾಡ್ರಿ, ಈಗ ನಾನು ಮಾಡಿ ತೋರಿಸ್ತೀನಿ, ಹಾಗೆ ಮಾಡ್ಬೇಕು. ಗಣೇಶ ನೋಡ್ರಿ, ಅವ್ರು ಮಾಡಿದಾಗ ಮಾಡ್ರಿ, ಹೆಚ್ಚಿನ ಸೇರಿಸ್ಬೇಡ್ರಿ. ಬಿಡೋಣ ನಾವು ಹೋದೆ. ಕಣ್ಕೊಂಡ್ ಬಿಡ್ತಾನೆ ನೋಡು. ಸರಿಯಾಗಿ ಡೈಲಾಗ್ ಅಭ್ಯಾಸ ಮಾಡೋದಿಲ್ಲ, ಆಮೇಲೆ ನಾನು ಬರ್ದಿದ್ದನ್ನು ಹೇಳೋಕ್ಕಾಗೋದಿಲ್ಲ, ಕರ್ಮ. ನೀನು ಸರಿಯಾಗಿ ನೋಡ್ಕೊ. ದೇವಿ ಸ್ವಾಮಿ. ದೇವಿ ಅಲ್ಲ, ನನ್ನ ಕಣ್ಣಲ್ಲೇ ನೋಡಿ ಮಾತಾಡಿ. ದೇವಿ ಸ್ವಾಮಿ. ನಗರ ಸಂಚಾರಕ್ಕೆ ಹೋಗಿ ಬರಲೇನು ನನ್ನ ಪ್ರೇಮ ಸಖಿ? ನನ್ನು ಒಂಟಿಯಾಗಿ ಇಲ್ಲಿಯೇ ಬಿಟ್ಟು ನೀವು ಮಾತ್ರ ಹೋಗುವಿರಾ ಪ್ರಭು? ಅದು ಸಾಧ್ಯವೇ ಎನ್ನ ಪ್ರೇಮದ ಅರಗಿಣಿಯೇ? ನಿನ್ನನ್ನು ಕೂಡ ನನ್ನ ಎದೆಯಲ್ಲಿ ತಾನೇ ಬಚ್ಚಿಟ್ಟು ಕೊಂಡೊಯ್ಯುವೆ. ನೀನು ಇಲ್ಲೇ ಮಲಗಿರು. ಚಂದಿರ ಮುಳುಗಿದ ಮೇಲೆ ನಾನು ಇದೇ ರೂಮಿಗೆ ಬಂದೆ. ರೂಮ್ ಅಲ್ರಿ, ಕೋಣೆ ಅನ್ನಿ, ಸಾಧ್ಯವಾದ್ರೆ ಅಂತಃಪುರ ಅನ್ನಿ. ಕರೆಕ್ಟ್, ಕೋಣೆ ಸರ್ ಅದು. ರೂಮು ಕೋಣೆ ಎಲ್ಲ ಒಂದೇ ರೀ. ನನಗೆ ಹೇಳ್ತಿದ್ದೀರಲ್ಲ, ನಾನು ಮಾಡಿ ತೋರಿಸ್ತೀನಿ, ಸರಿಯಾಗಿ ನೋಡಿ. ಅಲ್ಪ ಪ್ರಾಣ ಇಲ್ಲ, ಮಹಾಪ್ರಾಣ ಇಲ್ಲ, ನನ್ನ ಪ್ರಾಣ ತೆಗಿತಾರೆ. ಈ ಕೋಣೆಗೆ ಬಂದು ಸಾರಿ ಈ ನಿನ್ನ ಕೋಣೆಗೆ ಬಂದು ಸುಖದ ಸುಪ್ಪತ್ತಿಗೆ ನಿನ್ನನ್ನ ಮುಳುಗಿಸುವೆ 3 ಸಲ. ನಿನ್ನ ಅಪ್ಪುಗೆಯಲ್ಲಿರುವಾಗಲೇ ನನಗೆ ಸಾವು ಬರಬಾರದೆ ಒಡೆಯ. ನಿನ್ನ ಹೊನ್ನದ ತುಟಿಯಿಂದ ಇಂಥ ಪಶುಕುಲದ ನುಡಿ ಎಂದೂ ಬಾರದಿರಲಿ ಚಿನ್ನ. ಸಾವಿರ ಚಿಂತೆಯು ಬಿಟ್ಟು ಯಾವ ಡೈಲಾಗ್ ಹೇಳ್ತಿದ್ದ ನಾನು? ಯಾವ್ದು ಇಲ್ಲ ಇಲ್ಲಿ. ನಿಮ್ಮ ಮೇಲೆ ಯಾವ ನಾಟಕ ಡೈಲಾಗ್ಸ್ ಅದು ನೋಡ್ರಿ? ಅನುಮಾನದ ಬೀಜವನ್ನು ನಿನ್ ಡೈಲಾಗ್ ಬರ್ತಲ್ಲ, ನೋಡ್ಕೊ. ಈಗಲಾದ್ರೂ ಹೋಗ ಬರ್ಲಿ ಏನು ಚಿನ್ನ? ನೋಡಿದ್ರ, ಇದೇ ತರ ಮಾಡ್ಬೇಕು, ಮಾಡಿ. ದಿಂಬು ಸರ್. ದೇವಿ. ಏನ್ ಸ್ವಾಮಿ ಈ ತರನಾ? ಕಮಾನ್ ಸ್ಟಾರ್ಟ್ ಮಾಡ್ತೀನಿ ಸರ್. ಜೀವನದಲ್ಲಿ ಬರೀ ಸ್ಟಾರ್ಟಿಂಗ್ ಪ್ರಾಬ್ಲಮ್ ಆಗ್ಬಿಡ್ತಾರ ನಿಮ್ಗೆ. ಶುರು ಮಾಡ್ರಿ. ಸ್ವಲ್ಪ ದೂರ ಕೂತ್ಕೊಳ್ರಿ. ಕೋಆಪರೇಟ್ ಮಾಡಿ ಚಿತ್ರ ಇಲ್ದಾದ್ರೆ ಬೈತಾನ ಅವನು. ದೇವಿ ರೇ, ಮುಟ್ಟದೆ ಮಾಡಕ್ ಬರಲ್ವೇನ್ರಿ ನಿಮ್ಗೆ? ಅಲ್ಲ ಸರ್, ನೀವೇ ಹೇಳಿದ್ರಲ್ಲ ಸರ್, ನಾ ಮಾಡ್ದಂಗೆ ಮಾಡು ಅಂತ. ಶರಾಪ್. ಅವರು ಮಾಡಿರ್ತಾರ, ನೀವು ಮಾಡೋಕ್ಕಾಗುತ್ತಂದ್ರೆ ಯಾವತ್ತು ಎದುರು ಯಾಕೆ ಕೊಡಕ್ ಹೋಗ್ತೀರಿ? ಮುಚ್ಚ್ರಿ ಸಾಕು. ಏನ್ ಮಾಡಿ ರೇ, ನೀವು ಸ್ವಲ್ಪ ಸುಮ್ನಿರ್ತೀರಾ? ಚಾಲ್ರ. ಜಾಲ್ರ ಅಂದ್ರೇನು ಗೊತ್ತಿಲ್ವಾ? ಕೊಲ್ರ ತರ ಏನಾದ್ರು ರೋಗ ಇರ್ಬೇಕು ಅವರಿಗೆ, ಎಲ್ಲಾ ರೋಗನೂ ಗೊತ್ತು. ಏನ್ ರೋಗ ಬಂದಿದೆ ನಿಮ್ಗೆ? ಶುರು ಮಾಡ್ರಿ ಮತ್ತೆ. ಎಕ್ಸ್ಪ್ರೆಷನ್ ಇರ್ಲಿ ಚೆನ್ನಾಗಿ. ದೇವಿ, ವಾಯ್ಸ್ ಬರ್ಲಿ ಜೋರಾಗಿ.
ನಾನ್ ನಗರ ಸಂಚಾರ ಮಾಡಿ ಬರಲೆ ಪ್ರೇಯಸಿ. ಎಲ್ಲಿಂದ ಬರ್ತಾ ಇದೆ ನಿಮ್ ಗಂಟ್ಲು? ಏನ್ ಮಾಡ್ತಾ ಇದೀರಿ? ಒಂದ್ ಕೆಲ್ಸ ಮಾಡಿ, ಒಂದ್ ದ್ರಾಕ್ಷಿ ಅವ್ರ ಬಾಯಿಗೆ ಹಾಕಿ. ಹಾಕ್ರಿ ಅಂದ್ರೆ ಹಾ ಸರ್. ಗಣೇಶ್ ಒಂದೊಂದೇ ಹಾಕಿ. ಸೀಸನ್ ಅಲ್ಲ, ಸಿಗೋದಿಲ್ಲ ಆಮೇಲೆ. ಅಲ್ಲ, ಇಷ್ಟು ಖರ್ಚಾದ್ರೆ ಕಿತ್ಲೆ ಹಣ್ಣು ಹಾಕ್ಬೇಕಾಗತ್ತೆ. ನೀವು ಹಾಕ್ರಿ. ಹಾ. ನಾನೊಬ್ಬಳನ್ನೇ ಬಿಟ್ಟು ನೀವು ಮಾತ್ರ ಹೋಗುವಿರಾ ಪ್ರಭು? ಹೆಣ್ಣನ್ನು ಒಂಟಿಯಾಗಿ ಬಿಟ್ಟು ನೀನು ಮಾತ್ರ ಹೆಣ್ಣನ್ನು ಒಂಟಿಯಾಗಿ. ಕೆಂಪಲ್ ಖ್ಯಾತ್, ನೀವು ಬರ್ದಾಗೆ ಹೇಳಕ್ಕೆ ಅದನ್ನ ಬಾಯಿ ಬರ ಭಗವದ್ಗೀತನ. ಸುಮ್ಮನೆ ಸ್ವಲ್ಪ ನೀನ್ ಏನ್ ಬರುತ್ತೆ ಅದನ್ನೇ ಹೇಳಮ್ಮ. ಸರಿ, ನಿನ್ ಬಾಯಿ ಬಂದ್ರೆ ಹೇಳಮ್ಮ. ಅವ್ರ ಬಾಯಲ್ಲಿ ಏನು ಬಂದ್ರು ಚೆನ್ನಾಗಿರುತ್ತೆ. ಆಗ್ಲೇ ಹೇಳಿದೆ ನಾನು. ರಾಹು ಕಾಲ ಆಗೋಯ್ತು, ಶುರು ಮಾಡು. ಅದು ಸಾಧ್ಯವೇ ಎನ್ನ ಪ್ರೇಮದ ಗಣಿಯೇ? ಮುಟ್ಟಾಳ ಪ್ರೇಮದ ಗಣಿ ಅಲ್ವೋ, ಪ್ರೇಮದ ಅರಗಿಣಿ. ಒಂದ್ ಸ್ವಲ್ಪ ಮಾಡ್ಯುಲೇಷನ್ ಕೊಡು. ಅದು ಸಾಧ್ಯವೇ ಎನ್ನ ಪ್ರೇಮದ ಅರಗಿಣಿಯೇ? ಹಳೆ ಪೇಪರ್ ಖಾಲಿ ಸೀಸೆ, ಹಳೆ ಪೇಪರ್ ಖಾಲಿ ಸೀಸೆ ಕೂಗ್ದಂಗ್ ಕೂಗ್ತಿದ್ಯಲ್ಲ, ಒಂದ್ ಸ್ವಲ್ಪನಾದ್ರೂ ಮಾಡ್ಯುಲೇಷನ್ ಬೇಡವಾ? ನೋಡು, ಅದು ಸಾಧ್ಯವೇ ಎನ್ನ ಪ್ರೇಮದ ಅರಗಿಣಿಯೇ? ಹೇಳು ನೋಡೋಣ. ಹಾ ಸರ್, ಅದು ಸಾಧ್ಯವೇ ಎನ್ನ ಪ್ರೇಮದ ರಗಿಣಿಯೇ? ನಿನ್ನನ್ನು ಎನ್ನ ಹೃದಯದಲ್ಲಿ ತಾನೇ ಕೊಂಡೊಯ್ಯುವೆ. ನೀನು ನೆಮ್ಮದಿಯಿಂದ ಮಲಗಿರು. ಆ ಚಂದಿರ ಮುಳುಗುವ ಮುನ್ನ ಮರಳಿ ಅಂತಃಪುರಕ್ಕೆ ಬಂದು ನಿನ್ನನ್ನು ಆನಂದ ಸಾಗರದಲ್ಲಿ ತೇಲಿಸುವೆ, ತೇಲಿಸುವೆ, ತೇಲಿಸುವೆ. ಆನಂದ ಸಾಗರದಲ್ಲಿ ನೀನು ತೇಲುತ್ತಿರುವಾಗ ನಾನು ಮುಳುಗುವೆ, ಮುಳುಗುವೆ, ಮುಳುಗುವೆ. ಓ ಪ್ರೇಯಸಿ. ಒರಿಜಿನಲ್ ಒರಿಜಿನಲ್ ಕರೆಕ್ಟ್. ನಾನು ಬರ್ದಿದ್ದನ್ನೇ ಹೇಳ್ತಿದ್ದಾನೆ. ಗುಡ್ ಗುಡ್ ಗಣೇಶ್ ಚಚ್ಚು. ಥ್ಯಾಂಕ್ ಯು. ಹೋಗಿ ಬರಲೆನಗ ಅಪ್ಪಣಿಯೇ, ಓ ನನ್ನ ಪ್ರೇಮ ಪುತ್ಥಳಿಯೇ. ಲೆಫ್ಟ್ ಎಕ್ಸಿಟ್, ಎಕ್ಸಿಟ್ ಲೆಫ್ಟ್. ಎಡಕ್ಕೆ ನಿರ್ಗಮನ, ಲೆಫ್ಟ್ ಎಕ್ಸಿಟ್. ಗುಡ್, ಕೀಪ್ ಇಟ್ ಅಪ್. ಇನ್ನು ಡೈಲಾಗ್ ಇತ್ತು ನಂದು. ಹಾ, ಈಗ ಸ್ವಲ್ಪ ಎದ್ದು ಕೂತ್ಕೋ ಚಿತ್ರ. ಸೆಕ್ಸಿಯಾಗಿ ಕೂತ್ಕೋ. ನೋಡೋರಿಗೆ ಮೂಡ್ ಬಂದು ಎದೆ ಜಿಲ್ ಅನ್ಬೇಕು. ಈಗ ಓಕೆನಾ? ಮೂಡ್ ಬರ್ತಾ ಇದೆ. ಕಣ್ಣು ನೋಡು. ಲವ್ಲಿ ಲವ್ಲಿ, ವೆರಿ ಗುಡ್, ಬ್ಯೂಟಿಫುಲ್ ಚಿತ್ರ. ನನ್ನ ಪುಟ್ಟ ಬಂಗಾರ. ಈಗ ಗುಬೆ ಗುಬೆ ಕಿರ್ಚು, ಮಾಸ್ಕ್ ಹಾಕೊಂಡ್ ಕಿರ್ಚೋ. ಮಾಡ್ತಿರೋ ಪಾತ್ರಕ್ಕೆ ಮಾಸ್ಕ್ ಬೇರೆ ಕೇಳು. ಅದಕ್ಕೆ ರಿಹರ್ಸಲ್ ಶುರುವಾಗಕ್ಕೆ ಮುಂಚೆ ಒಂದು 2 hours ಅರ್ಲಿ ಆಗಿ ಬನ್ನಿ. ಬಂದೆ ಸರ್ ಮಾಡ್ಬೋದಲ್ಲ. ಬಾರೋ. ಇನ್ನು ಮುಖವಾಡ ಸಿಕ್ಸ್ಕೊತಾನೆ ಇದೆಯಲ್ಲ. ಬಾಯಲ್ಲಿ ಈಗ ಇಲ್ಲಿಗೆ ಬಂದು ಅವಳು ಕತ್ ಹಿಸ್ಕಿ ಸಾಯಿಸ್ಬಿಡ್ಬೇಕು. ವೆರಿ ಜೆಂಟ್ಲಿ ಸಾಯಿಸ್ಬೇಕು, ವೆರಿ ಜೆಂಟ್ಲಿ ಸಾಯಿಸ್ಬಿಡ್ಬೇಕು. ನಿನ್ ಮುಖ ಈ ಕಡೆ ಮಾಡಮ್ಮ, ಈ ಕಡೆ ಮುಖ. ಮುಖದಲ್ಲಿ ಭಯ ಇರ್ಬೇಕು. ಕೊಲೆ ಮಾಡಕ್ ಬಂದಿದ್ದಾನೆ ಅವನು. ಈಗ ನಿಧಾನಕ್ಕೆ ನೀನ್ ಚೂರಿ ತೆಗಿ ಗುಬೆ, ಚೂರಿ ತೆಗಿ ಸಾಯಿಸ್ಬಿಡು, ಚುಚ್ಬಿಡು. ನಿಜವಾಗ್ಲೂ ಚುಚ್ಬೇಡ, ನಾಟಕ ಇದು. ಚುಚ್ಚ ಪರವಾಗಿಲ್ಲ. ಹೇಗೆ ಚೂರಿ? ಚೂರಿ ಸಿಕ್ಕಾಕೊಂಡ್ಬಿಟ್ಟಿದೆ, ಸ್ವಲ್ಪ ಇರಿ ಸಾರ್. ಏನಂದ್ರೆ ಸ್ವಲ್ಪ ಇರಿನಾ? ಇರಿತೀನಿ. ಚೂರಿ ತೆಗೆದು ಸರಿಯಾಗಿ ಇರಿಯಕ್ ಬರಲ್ಲ, ಹೀರೋ ಪಾತ್ರ ಸಿಗ್ಲಿಲ್ಲ ಅಂತ ಉರಿ ಬೇರೆ. ನಿಮ್ಮನ್ನೆಲ್ಲ ಕಟ್ಕೊಂಡು ನಾಟಕ ಮಾಡ್ಸಿದ್ದೀನಲ್ಲ ನಾನು. ಈ ಚೂರಿ ತಗೊಂಡು ನಾನೇ ಇರ್ಕೋಬೇಕು. ಬ್ರೇಕ್. ನಿಮಗೆ ಹೆಳ್ಳಂಡೆ ಇಲ್ಲ, ಬ್ರೇಕ್ ಮಾಡ್ಬಿಟ್ರು. ಬ್ರೇಕ್ 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 ನೀವು ಹಾಕ್ಬೇಕೀಗ. ಡೈರೆಕ್ಟರ್ ಡಿಕ್ಟೇಟರ್ ಅಲ್ಲ, ನಾನು ಪಾಠ ಮಾಡೋದಕ್ಕೂ ಬಿಡೋದಿಲ್ಲ ಅಂತಾನೆ ಎಲ್ಲ ಅವನೇ ಮಾಡ್ತಾನೆ. ಕವಿ, ಈ ಡೈರೆಕ್ಟರ್ ರೂಮ್ ಬಿಟ್ಟು ಆಚೆ ಬರೋಕೆ ಕಡಿಮೆ ಅಂದ್ರೂ 1 ಗಂಟೆ ಬೇಕು. ಡೈರೆಕ್ಟರ್ ಮೂಡ್ ಔಟಾ? ಹೌದು ಅಂಕಲ್. ಅಂಕಲ, ಏನಿವತ್ತು ಇಷ್ಟೊಂದು ಮರ್ಯಾದೆ? ನಾವು ಯಾವಾಗ್ಲೂ ನಿಮ್ಮನ್ನ ಹಾಗೆ ಅಲ್ವಾ ಅಂಕಲ್ ಕರೆಯೋದು? ಹೌದಾ? ಕೂತ್ಕೊಳ್ಳಿ. ಥ್ಯಾಂಕ್ ಯು ಅಂಕಲ್. ಈ ಪಿಸ್ಟಲ್ ಇದೆಯಲ್ಲ, ಹಿಟ್ಲರ್ ಉಪಯೋಗಿಸಿದ ಅಂಕಲ್? ನೋ, ಅದು 9mm ಲೂಗರ್, ಮೇಡ್ ಇನ್ ಜರ್ಮನಿ. ಈಗ ಅದು ಲಂಡನ್ ಮ್ಯೂಸಿಯಂ ಅಲ್ಲಿ ಇದೆ. ಅದು ರೇಂಜ್ ಎಷ್ಟು ಗೊತ್ತಾ? 200 ಗಜ. ಕಿಲ್ಲಿಂಗ್ ರೇಂಜ್ 100 ಗಜ. ಇನ್ನು 40-50 ಗಜ ಇರ್ಬೇಕಾದ್ರೆ ಬುಲೆಟ್ ಮೇಲಕ್ಕೆ ಹೋಗಿ ಕೆಳಗೆ ಬಂದು ಬೀಳುತ್ತೆ. ಏನಾಯ್ತು? ನೀನು ಅವನ ಜೊತೆ ಸೇರ್ಕೊಂಡು ಪುರಾಣ ಕೇಳ್ತಿದ್ಯಲ್ಲ. ಈ ಮುದ್ಕನಿಗೆ ಹೀಗೆ ಪುಸಿ ಹೊಡಿಬೇಕು, ಸುಮ್ನಿರು. ಇದು .455 ಕೋಲ್ಜ್ ಅಮೆರಿಕನ್ ಮೇಕ್.
ಇದು ಇದರ ಮ್ಯಾಗಝಿನ್. ಇದರಲ್ಲಿ 8 ಬುಲೆಟ್ಗಳನ್ನ ಲೋಡ್ ಮಾಡಬಹುದು. ಲೋಡ್ ಮಾಡಿ ಕಂಟಿನ್ಯೂಸ್ ಆಗಿ 8 ಬುಲೆಟ್ಗಳನ್ನ ಫೈರ್ ಮಾಡಬಹುದು. ಅಂಕಲ್, ನಮ್ ಪೊಲೀಸ್ನವ್ರು ಹಿಡ್ಕೊಂಡಿರ್ತಾರಲ್ಲ ಅದು ಅದು .303. ಅದ್ರ ರೇಂಜ್ ಎಷ್ಟು ಗೊತ್ತಾ? 1000 yards. ಕಿಲ್ಲಿಂಗ್ ರೇಂಜ್ 500 yards. 50 ಅಡಿ ದೂರದಲ್ಲಿ 6 ಜನನ ಒಬ್ಬರ ಹಿಂದೆ ಒಬ್ಬರು ನಿಲ್ಸಿ ಶೂಟ್ ಮಾಡಿದ್ರೆ ಬುಲೆಟ್ 6ನೇ ಹೊಟ್ಟೆಲಿರುತ್ತೆ. ಯಾರ ಹೊಟ್ಟೆಲಿರುತ್ತೆ? ನಾನ್ ಶೂಟ್ ಮಾಡಿದ್ರೆ ನಿಮ್ ಹೊಟ್ಟೆಲಿರುತ್ತೆ. ಹುಡುಗಿ, ತಮಾಷೆ ಮಾಡ್ತಿದ್ಯಾ? ಅಂಕಲ್ ತುಂಬಾ ಇಂಪಾರ್ಟೆಂಟ್ ಕೆಲಸ ಇದೆ. ಹಿಂದ್ಗಡೆ ಬಾಗ್ಲು ಕೀ ಕೊಡ್ತೀರಾ? ಆಚೆ ಹೋಗ್ಬೇಕು. ಇದಕ್ಕೇನ ಇಷ್ಟೊಂದು ಮಸ್ಕಾ ಹೊಡೆದಿದ್ದು? ಗೆಟ್ ಅಪ್. ಯಾರನ್ನ ಹೊರಗ್ ಬಿಡಕ್ ಸಾಧ್ಯವಿಲ್ಲ ಅಂತ ಡೈರೆಕ್ಟರ್ ಸ್ಟ್ರಿಕ್ಟ್ ಆಗಿ ಆರ್ಡರ್ ಕೊಟ್ಟಿದ್ದಾರೆ. ಸಾಧ್ಯವಿಲ್ಲ. ನೀವು ಮನಸ್ಸು ಮಾಡಿದ್ರೆ ಯಾವ ತಾನೇ ಅಸಾಧ್ಯ? ಅರ್ಜೆಂಟ್ ಆಗಿ ಹೋಗ್ಬೇಕು. ಬೇಗ ಬಂದ್ಬಿಡ್ತೀವಿ. ಪ್ಲೀಸ್ ಅಂಕಲ್. ತುಂಬಾ ಅರ್ಜೆಂಟಾ? ಹೌದು ಅಂಕಲ್. ಪ್ಲೀಸ್ ಅಂಕಲ್. ಪ್ಲೀಸ್ ಅಂಕಲ್. ಅಂಕಲ್, ನನಗಿವೆಲ್ಲ ಬೇಡ. ನನಗೆ ಇಬ್ರು ಒಟ್ಟಿಗೆ ಕೊಡ್ಬೇಕು. ಡೈರೆಕ್ಟ್ರು ಹೇಳಿದ್ದನ್ನೆಲ್ಲ ಕೇಳ್ಬಿಟ್ರೆ ಆಮೇಲೆ ನನಗ್ ತಾನೇ ಏನ್ ಬೆಲೆ ಇರುತ್ತೆ? ತಗೊಳ್ಳಿ, ಬೇಗ ಬಂದ್ಬಿಡ್ಬೇಕು. ವೆಲ್ಕಮ್, ಮೋಸ್ಟ್ ವೆಲ್ಕಮ್. ನಿಂತ್ಕೊಳ್ಳಿ. ನೋಡಿ, ನಾನಿನ್ನು ಸ್ವಲ್ಪ ಹೊತ್ತಿನಲ್ಲಿ ಮನೆಗೆ ಹೋಗ್ತಿದ್ದೀನಿ. ನೀವು ವಾಪಸ್ ಬಂದ ಮೇಲೆ ಮತ್ತೆ ಬೀಗ ಹಾಕಿ ಕೀನ ಬಾಗಲ್ ಹತ್ರ ಇರೋ ಮೊಳೆಗೆ ನೇತಾಕ್ಬಿಡಿ. ಓಕೆ? ಓಕೆ. ಸ್ಟಾಪ್. ನೋಡಿ ಮಕ್ಕಳ, ರಾತ್ರಿ ಹೊತ್ತು ನೀವು ತುಂಬಾ ಹುಷಾರಾಗಿರ್ಬೇಕು. ಈ ಪಿಸ್ತೂಲ್ ನ ಯಾವ್ದಕ್ಕೂ ನಿಮ್ ಹತ್ರ ಇಟ್ಕೊಂಡಿರಿ. ಇದನ್ನ ಹೇಗ್ ಉಪಯೋಗಿಸೋದು ಅಂತ ನಾನ್ ನಿಮಗೆ ಹೇಳ್ಕೊಡ್ತೇನೆ. ಬನ್ನಿ 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 ಬನ್ನಿ. ಅಂಕಲ್, ಮಾಡ್ತಾರೆ. ಬರ್ತೀವಿ ಅಂಕಲ್. ಈಗಿನ ಕಾಲದ ಹೆಣ್ಮಕ್ಳಿಗೆ ಭಯ ಅಂದ್ರೆ ಏನು ಅಂತಾನೆ ಗೊತ್ತಿಲ್ಲ. ಗುಡ್, ವೆರಿ ಗುಡ್. ಆದ್ರೂ ಸೇಫ್ಟಿಗೆ ಎಲ್ಲಾ ಹೆಣ್ಮಕ್ಳು ಒಂದು .22ನೋ ಒಂದು .25ನೋ ರಿವಾಲ್ವರ್ ಪಿಸ್ಟಲ್ ಇಟ್ಕೊಂಡಿರೋದು ಒಳ್ಳೇದು. ಕಮ್ ಔಟ್. ನೋಡಿ, ಇಂದು ನಾನು ನಿನ್ನ ಕೊಡೋದು ಓನ್ಲಿ 5 minutes. ಬೇಗ ಮುಗಿಸ್ಬಿಡು, ಇಲ್ಲ ಅಂದ್ರೆ ಇಬ್ರು ಡೈರೆಕ್ಟ್ ಹತ್ರ ಹೋಗಿಸ್ಕೋತೀವಿ. ಓಕೆ. ಇಂದು ಅವನ ಮುಖ ನೋಡಿದ್ಯಾ? ಎಷ್ಟು ಭಯಂಕರವಾಗಿದೆ. ಒಳ್ಳೆ ಕೊಲೆಗಾರನ್ ತರ ಕಾಣಿಸ್ತಾನೆ. ಅವನೊಬ್ಬ ಮೇನಿಯಾಕಲ್ ಕಿಲ್ಲರ್ ಸರ್. ಇದುವರೆಗೂ 5 ಜನರನ್ನು ಕೊಲೆ ಮಾಡಿದ್ದಾನೆ. ಮಾನಸಿಕವಾಗಿ ಅಸ್ವಸ್ಥನಾಗಿರೋದೇ ಕಾರಣ ಅಂತ ಅವನ ವಕೀಲರ ವಾದ. ಅದಕ್ಕೆ ಕೋರ್ಟ್ ಅವನ ಎಕ್ಸಾಮಿನ್ ಮಾಡೋದಕ್ಕೆ ಮತ್ತೆ ಫಾದರ್ ಟ್ರೀಟ್ಮೆಂಟ್ಗೆ ನಿಮ್ಮ ಹತ್ರ ರೆಫರ್ ಮಾಡಿದೆ. ಇನ್ಸ್ಪೆಕ್ಟರ್, ಅವನು ಇದುವರೆಗೂ ಕೊಲೆ ಮಾಡಿರೋದು ಎಂತ ಜನರನ್ನ? ಐ ಮೀನ್, ಅವನ್ ಕೊಲೆ ಮಾಡೋಕ್ಕೇನಾದ್ರೂ ಕಾರಣ ಸಿಕ್ಕಿದ್ಯಾ? ಕಾರಣ ತುಂಬಾ ವಿಚಿತ್ರವಾಗಿದೆ ಡಾಕ್ಟರ್. ಇದುವರೆಗೂ ಕೊಲೆ ಆಗಿರೋರೆಲ್ಲ ಅವನು ನೋಡಿ ಅವನ ಮುಖ ತುಂಬಾ ಕ್ರೂರವಾಗಿದೆ ಅಂತಾನೋ ಅಥವಾ ಅವ್ನು ನೋಡೋಕೆ ಕೊಲೆಗಾರ ಅಂತ ಕಾಣಿಸ್ತಾನೆ ಅಂತಾನೋ ಕಮೆಂಟ್ ಮಾಡಿದವರೇ ಆಗಿದ್ದಾರೆ. ಅಂಡ್ ಆಲ್ ಮರ್ಸಿಲೆಸ್ ಕಿಲ್ಲಿಂಗ್ಸ್. ಆಫುಲ್. ಹಾಯ್, ಯಾವಾಗ ಬಂದ್ರಿ? ಬನ್ನಿ ಬನ್ನಿ. ಇನ್ಸ್ಪೆಕ್ಟರ್, ಮೀಟ್ ಮಿಸ್ ಇಂದು ಅಂಡ್ ಶೀ ಇಸ್ ಕವಿತಾ.
ಅರೆ ಯಾಕಿಬ್ರು ಒಂಥರ ಇದ್ದೀರಿ, ಏನಾಯ್ತು? ಏನೂ ಇಲ್ಲ. ಈಗ ತಾನೇ ನಾವಿಲ್ಲಿಗೆ ಬರುವಾಗ ಆ ಕೊಲೆಗಾರ ನೋಡಿ ಈಗ ಇನ್ಸ್ಪೆಕ್ಟರ್ ಹೇಳ್ತಿರಲ್ಲ ಹಾಗೆ ನಾವು ಕಮೆಂಟ್ ಮಾಡಿದ್ವಿ. ನೀವು ಇದಕ್ಕೆಲ್ಲ ಎಷ್ಟೊಂದು ಗಾಬರಿಯಾಗ ಅವಶ್ಯಕತೆ ಇಲ್ಲ ಮೇಡಮ್. ಇಲ್ಲಂತದ್ದೇನೂ ಆಗೋದಿಲ್ಲ. ಅವನು ಇಲ್ಲಿಂದ ಕದಲ್ದ ಹಾಗೆ ನಾವು ಮಂಚು ಕಟ್ಟಾಕಿರ್ತೀವಿ, ಜೊತೆಗೆ ಬಿಗಿಯಾದ ಪೊಲೀಸ್ ಕಾವಲಿರುತ್ತೆ. ಸೊ ಡೋಂಟ್ ವರಿ. ಡಾಕ್ಟರ್, ನಾನು ಬರ್ತೀನಿ. ಓಕೆ, ಅಗತ್ಯ ಬಿದ್ದರೆ ಫೋನ್ ಮಾಡಿ. ಶ್ಯೂರ್. ಥ್ಯಾಂಕ್ ಯು. ಸಿ ಯು. ಬಾಯ್. ಹೇಯ್, ಯಾಕಿನ್ನು ಯೋಚನೆ ಮಾಡ್ತಾ ಇದೀಯಾ? ಫರ್ಗೆಟ್ ಇಟ್. ನೋಡಿ, ನಿಮ್ ಮಗು ಏನೂ ತೊಂದರೆ ಇಲ್ಲ. ಸ್ವಲ್ಪ ವೀಕ್ ಆಗಿದ್ದಾಳೆ, 2 ದಿವಸ ಇಲ್ಲೇ ಇರ್ಲಿ. ಆಗ್ಲಿ ಪ್ರತಾಪ್. ಕವಿತಾನು ಜೊತೆ ಕರ್ಕೊಂಬಂದು ಒಳ್ಳೆ ಕೆಲಸನೇ ಮಾಡ್ದೆ ಇಂದು. ಕವಿತಾಜಿ, ಇವತ್ತು ನೀವು ನಮ್ ಜೊತೆ ಡಿನ್ನರ್ ಬರ್ತಾ ಇದ್ದೀರಾ, ಓಕೆ? ನಾನ್ ಬರೋದಿರ್ಲಿ, ನೀವು ಕೊಡ್ಸೋ ಡಿನ್ನರ್ಗೆ ನಿಮ್ ಬರ್ತ್ಡೇಗಲ್ಲಿ ಮಿಸ್ಸಿಂಗ್. ಯಾಕೆ? ಕೇಳಿ. ಇಂದು ಸಾರಿ ಪ್ರತಾಪ್, ರಿಹರ್ಸಲ್ ನಡೀತಾ ಇದೆ. ರಿಹರ್ಸಲ್ಲ? ಏನ್ ಇದ್ದಕ್ಕಿದ್ದಾಗೆ? ನಮ್ ಡೈರೆಕ್ಟರ್ ಬಗ್ಗೆ ನಿಮ್ಗೆ ಗೊತ್ತಿರೋದೇ ತಾನೆ. ಅವ್ನಿಗೆ ಯಾವಾಗ ಮೂಡ್ ಬರುತ್ತೋ ಆವಾಗ ಫೋನ್ ಮಾಡಿ ರಿಹರ್ಸಲ್ ಕರೀತಾನೆ. ನಾಳೆ ದಿಢೀರ್ ಅಂತ ಒಂದು VIP ಶೋ ಸಿಕ್ಕಿದೆ ಅಂತೆ, ಅದಕ್ಕೆ ಇವತ್ತು ರಾತ್ರಿ ಎಲ್ಲ ರಿಹರ್ಸಲ್ ಅಂತೆ. ಅಂದ್ರೆ ಇವತ್ತು ಡಿನ್ನರ್ ಬರಕ್ಕಾಗಲ್ಲ ಅಷ್ಟೇ ತಾನೆ? ಪರವಾಗಿಲ್ಲ ಬಿಡು, ಇನ್ನೊಂದು ದಿವಸ ಹೋದ್ರೆ ಆಯ್ತು. ಕವಿತಾಜಿ, ಅವತ್ ನೀವು ಬರ್ಬೇಕು. ಬೈ ದ ವೇ, ಯು ಆರ್ 16 ಗೋಯಿಂಗ್ ಆನ್ 17. A small gift. La 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 la. To my Indu with lots and lots of love. It's beautiful. Many happy returns of the day. Thank you. My pleasure. ನಾವಿನ್ ಹೊರಡ್ತೀವಿ, ಪಿಂಕಿನ್ ನೋಡ್ಕೊಂಡು ಹೋಗ್ಬೇಕು. ಓಕೆ? ಸರಿ, ನಾವೇನ್ ಬರ್ತೀವಿ. ನಡೀರಿ, ನಾನು ಬಂದೆ. ಹಲೋ ಡಾರ್ಲಿಂಗ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಆಂಟಿ. ಅರೆ, ಕಾಮಿಕ್ಸ್ ಎಲ್ಲಿಂದ ಬಂತೆ? ಪ್ರತಾಪ್ ಅಂಕಲ್ ತಂದ್ಕೊಟ್ರು. ಪ್ರತಾಪ್ ಅಂಕಲ್ ತಂದ್ಕೊಟ್ರಾ? ಥ್ಯಾಂಕ್ ಯು ಪ್ರತಾಪ್. ಪಿಂಕಿ, ನಿನಗೆ ಹುಷಾರಾಗ್ಬಿಟ್ಟೆ. 2 ದಿವಸದಲ್ಲಿ ನಿನ್ ಮನೆಗೆ ಬರಬಹುದು. ಅಂಕಲ್ ನಂಗೆ ಆವಾಗ್ಲೇ ಹೇಳಿದ್ರು. ಆಹಾ, ನೋಡಮ್ಮ, ನನಗೆ ರಿಹರ್ಸಲ್ಗೆ ಹೊತ್ತಾಯ್ತು. ನಾನ್ ಬರ್ಲಾ? ಮುತ್ತು ಕೊಡು. ಆಂಟಿಗ್ ಬಾಯ್. ಬಾಯ್ ಬಾಯ್ ಪಿಂಕಿ. ಬಾಯ್. ಮಮ್ಮಿ, ನಾಳೆ ನಮ್ ಬರ್ತ್ಡೇ. ನನಗ್ ಜ್ಞಾಪಕ ಇದೆಮ್ಮ. ನಾಳೆ ಬೆಳಿಗ್ಗೆ ನಿನ್ ಕಣ್ ಬಿಡೋಷ್ಟೊತ್ತಿಗೆ ನಿಮ್ಮಮ್ಮ ನಿನ್ ಎದುರಿಗಿರ್ತಾಳೆ, ಸರಿ ತಾನೆ? ಸರಿ, ನನ್ಗೇನ್ ಗಿಫ್ಟ್ ತರ್ತೀಯಾ? ಅದು ಸಸ್ಪೆನ್ಸ್. ಮಮ್ಮಿ ಮಮ್ಮಿ, ನಾಳೆ ಬರ್ಲಾ? ಬಾಯ್. ಟಾಟಾ. ನಡೀರಿ. ಟಾಟಾ. ಟಾಟಾ. ಬೇಕಾದ್ರೆ ನನ್ ಕಾರಲ್ಲಿ ಡ್ರಾಪ್ ಮಾಡ್ಲಾ? ಬೇಡ, ನನ್ ಕಾರ್ ತಂದಿದ್ದೀನಿ. ನಿನ್ ಕಾರ? ವಾವ್, ಬರ್ತ್ಡೇಗ್ ಡ್ಯಾಡಿ ಕಾರೇ ಪ್ರೆಸೆಂಟ್ ಮಾಡ್ಬಿಟ್ರಾ? ಇಲ್ಲಪ್ಪ, ಡ್ಯಾಡಿ ಕಾರು. ಡ್ಯಾಡಿ ಕಾರ? ಯು ಮೀನ್ ದಟ್ ಓಲ್ಡ್ ಮಾರಿಸ್? ಅದು ಕಾರಲ್ಲಮ್ಮ, ಕೋಳಿ ಗೂಡು. ನಂಬರ್ ಏನ್ ಗೊತ್ತಾ? MYM007. ಹೆಸರಲ್ಲಿ ಮಾತ್ರ ಜೇಮ್ಸ್ ಬಾಂಡ್. ಓಡೋದು ಲೋಡ ಅಂತ ಜಡ್ಕ ಗಾಡಿ. ಇರಿ, ನಿಮ್ ಕಾರ್ ಬಗ್ಗೆ ತಮಾಷೆ ಮಾಡ್ತಿದ್ರು ಅಂತ ನಿಮ್ ಮಾವಂಗ್ ಹೇಳ್ತೀನಿ. ಅಯ್ಯೋ ಬೇಡಮ್ಮ ಮರಾಯ್ತಿ, ತಪ್ಪಾಯ್ತು, ಸಾರಿ. ಓಕೆ ಓಕೆ. ಇಂದು ಹೊತ್ತಾಯ್ತು, ನಡಿ ಹೋಗೋಣ. ಹೋಗ್ಲೇಬೇಕಾ? ಅಯ್ಯೋ, ಮಳೆ ಬರ್ತಿದ್ಯಲ್ಲ ಇಂದು. ವೆರಿ ಗುಡ್. ಮಳೆ ಬಂದ್ರೆ ಏನಂತೆ, ನಿಂತ ಮೇಲೆ ಹೋದ್ರೆ ಆಯ್ತು. ನಾವೇ ನಡ್ಕೊಂಡ ಹೋಗ್ತೀವಿ. ಅದು ಅಲ್ಲದೆ ಡ್ರಾಮಾ ಥಿಯೇಟರ್ ಇಲ್ಲಿಂದ 1 ಮೈಲೂ ಇಲ್ಲ. ಸ್ಲೋವಾ ಹೋಗ್ತೀವಿ. ಸ್ಲೋವಾಗಿ ಅಲ್ದೆ ಸ್ಪೀಡ್ ಆಗಿ ಹೋಗುತ್ತೆ ಆ ಜಡ್ಕ ಕಾರು. ಹುಷಾರಾಗೋಗಿ, ನಾಳೆ ನಾನು ಫೋನ್ ಮಾಡ್ತೀನಿ. ಬೇಡ, ನಾನೇ ಫೋನ್ ಮಾಡ್ತೀನಿ. ಅರೆ? ಬಾರೆ. ಬರ್ತೀನಿ ಪ್ರತಾಪ್. ಇಂದು ರಿಸೆಪ್ಷನಿಸ್ಟ್ ನ ಮಾತಾಡಿಸ್ಕೊಂಡು ಹೋಗು. ನಮ್ಮ ಮದ್ವೆ ಊಟ ಕಾಯ್ತಿದಾರಂತೆ. ನಾನು ಅಷ್ಟೇ. ಬಾಯ್ ಬಾಯ್. ಹಾಯ್ ಇಂದು. ಹಾಯ್. ಏನಿಂದು, ಯಾವಾಗ ಮದ್ವೆ? ನಮ್ಮನ್ನೇನ್ ಮದ್ವೆ ಕರಿತೀರೋ ಇಲ್ವೋ? ನಿಮ್ಮನ್ ಕರೀದೇ ಇರ್ತೀನಾ? ಫಸ್ಟ್ ಇನ್ವಿಟೇಷನ್ ನಿಮ್ಗೇನೆ. ಹೌದು, ಫಸ್ಟ್ ಇನ್ವಿಟೇಷನ್ ನಿಮ್ಗೇನೆ ಅಂತ ಕೇಳ್ದವ್ರು ಎಲ್ರಿಗೂ ಹೇಳ್ತಾನೆ ಇದ್ದಾಳೆ. ಹಲೋ.
ಮಾಡು ಸಿಕ್ಕದಲ್ಲ, ಮಾಡಿನ ಗೂಡು ಸಿಕ್ಕದಲ್ಲ, ಎಚ್ಚರಗೊಳ್ಳಲಿಲ್ಲ ಅವನು ಹುಚ್ಚ. ಹೊಸ ಕಡ್ಡಿ ಪೆಟ್ಟಿ ಕೊಡ್ಲಾ? ಇಲ್ಲಿ ಬೀಡಿ ಸೇದ ಡಾಕ್ಟರ್ ನೋಡಿದ್ರೆ ಬೈತಾರೆ, ಸುಮ್ಕಿರ್ಲಾ. ಮರ್ಯಾ ನಿನ್ ಸೇದ್ ಬತ್ತಿನ ತತ್ತಾರಲ್ಲ ಅಂದ್ರೆ ಹಂಗಾರ ನಂಗೂ ಒಂದ್ ಬೀಡಿ ಬಿಚ್ಚು. ಒಂದೇ ಕಾಣ್ಲಾ ಇರೋದು? ಹಂಗಾರ ಕಡ್ಡಿ ಪೆಟ್ಟಿ ನನ್ನ ಹತ್ರ ಇಲ್ಲ, ಮಾಡು ಸಿಕ್ಕದ. ದಿಟ್ಟವಾಗಿ ಹೇಳ್ತೀನಿ, ಒಂದೇ ಕಾಣ್ಲಾ ಇರೋದು ಅಂದ್ರೆ. ಹಂಗಾರ ಒಂದ್ ಕೆಲ್ಸ ಮಾಡವ, ನಾನ್ ಮೊದ್ಲೋಗಿ ಎಳ್ದು ಬೀಡಿನಲ್ಲಿ ಇಟ್ ಬರ್ತೀನಿ, ಆಮ್ಯಾಕ್ ನೀನ್ ಹೋಗಿ ಮಿಕ್ಕಿ ಸೇದ್ಬಿಟ್ ಬರುವ. ಮಂಕ್ ನನ್ನ ಮಗನೇ, ನೀನು ಹೋಗಿ ಬೀಡಿ ಸೇದಿ ಅಲ್ಲಿಟ್ಟು ಬಂದ ಮೇಲೆ ನಾನು ಹೋಗಿ ನೋಡುವಷ್ಟರೊಳಗಾಗಿ ಬೀಡಿ ಉರ್ದು ಬೂದಿಯಾಗಿ ಭಸ್ಮಾಗಿ ಹೋಗಿರ್ತದೆ. ಅದಕ್ಕೊಂದು ಕೆಲಸ ಮಾಡವ, ನಾವಿಬ್ರು ಒಟ್ಟಿಗೆ ಹೋಗಿ ದಿಮ್ಮಲ ರಂಗ ಅಂತ ನಾನೊಂದಮ್ಮು ನೀನೊಂದಮ್ಮು ನಾನೊಂದಮ್ಮು ಹೊಡ್ಕೊಂಡ್ಬಂದ್ಬಿಡವ. ಬಲ ಐಡಿಯಾ ಕಣ್ಲಾ ನಿಂದು, ಆದ್ರಿಲ್ಲಾರು ಇರೋದ್ ಬೇಡವಾ? ಹಂಗಾರೆ ನನ್ನೊಬ್ಬನೇ ಇಲ್ಲಿ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ದೀಯಾ? ನನ್ ಕೈಲಿ ಆಗಕ್ಕಿಲ್ಲ. ಇವನೀಗಾಗ್ಲೇ 5 ಜನರನ್ನ ಒಳ್ಳೆ ಎಳ್ನೀರ್ ಕೊಚ್ಚಾಕ್ಬಿಟ್ಟವನೆ. ಇಲ್ಲಿಂದ ಇವನೇನಾದ್ರೂ ತಪ್ಪಿಸ್ಕೊಂಡು ಈಚೆಗೆ ಬಂದ್ರೆ ಇನ್ನೊಂದು ಹೆಣ ಬೀಳುತ್ತೆ. ಯಾರ್ದೇಳು? ನಂದಿ ಕಿಡು. ಅದು ಅಲ್ದೆ ಒಂದಪ್ಪ ನನಗೆ ಗೊತ್ತಿಲ್ದೆ ಇವನ್ನ ಸೂಳಿ ಮಗನೇ ಅಂತ ಅಂದ್ಬಿಟ್ಟಿವ್ನಿ. ಆಗಕ್ಕಿಲ್ಲ, ನಾನಿಲ್ಲಿರಕ್ಕಾಗಕ್ಕಿಲ್ಲ, ನನ್ ಕೈಲಿ ಆಗಕ್ಕಿಲ್ಲ, ನನ್ನ ಅಮ್ಮನ ಕೈಲಿ ಆಗಕ್ಕಿಲ್ಲ. ಎದುರು ಪಕ್ಲ, ನಾವೆಳ್ದಮ್ ಮೇಲೆ ಅಷ್ಟಾಗ ಅವ್ನ್ ತಪ್ಪಿಸ್ಕೊಂಡ್ಬಿಟ್ಟಾನ, ಅವನ್ನ ಮಂಚಕ್ ಬಿಗದ್ ಕಟ್ಟಿಲ್ವಾ? ಹೌದಲ್ವಾ? ನೋಡಿ ಮತ್ತೆ ಅಣ್ಣ, ಒಬ್ಬನೇ ಬಿಟ್ಟು ಹೋಗ್ತಿದ್ದೀವಿ ಅಂತ ಕೋಪ ಮಾಡ್ಕೊಬೇಡಣ್ಣ. ಎರಡೇ ದಮ್ ಹೊಡ್ಕೊಂಡ್ ಬಂದ್ಬಿಡ್ತೀವಿ. ನೀನ್ ಹುಷಾರಾಗಿರಪ್ಪ, ಹೇಳಿದೀನಿ ಬಾರ್ಲಾ. ಮಾಡು ಸಿಕ್ಕದಲ್ಲ. ಯಾಕಮ್ಮ ಇಷ್ಟೊಂದು ಹಿಡಿದು ಹೋಗಿದ್ಯಾ? ಮದ್ವೆ ಆಗೋ ಹುಡುಗಿರು ಮೈ ಕೈ ತುಂಬಿಕೊಂಡು ಲಕ್ಷಣವಾಗಿರ್ಬೇಕು. ಇಲ್ಲ, ಅದು ನಾನು ಗೊತ್ತು ಡಯಟ್ ತಾನೆ, ಸ್ಲಿಮ್ ಆಗಿರ್ಬೇಕು ಅಂತ ಅವನು ಹೇಳಿದಾನ? ಸಿಸ್ಟರ್, ಅವ್ನ್ ವಾರ್ಡ್ ಹೋದಾಗ ಆದಷ್ಟು ಜಾಗೃತಿ ಆಗಿರಿ. ಅವ್ನ್ ಏನೇ ಕೇಳಿದ್ರು ಪೊಲೈಟ್ ಆಗಿ ಉತ್ತರ ಕೊಡಿ. ಒಂದ್ 5 ನಿಮಿಷ ಆದ್ಮೇಲೆ ನಾನು ಹೇಳದ್ನಲ್ಲ, ಆ ಸೆರೆಟಿವ್ನ ಕೊಡಿ. ಓಕೆ ಡಾಕ್ಟರ್. ಸಿಸ್ಟರ್, ಪ್ಲೀಸ್ ಟೇಕ್ ಕೇರ್. ಓಕೆ. ಇಲ್ಲಿಬ್ರು ಪೊಲೀಸ್ ಇದ್ರಲ್ಲ, ಎಲ್ಲಿ ಹೋದ್ರು ಗೊತ್ತಿಲ್ಲ. ಇಷ್ಟೊತ್ತು ಎಲ್ಲ ಕೂತಿದ್ರಲ್ಲ. ಸರಿ, ವಾರ್ಡ್ ನಂಬರ್ 6 ನಲ್ಲಿರೋ ಪೇಷಂಟ್ಗೆ ಬಿಪಿ ಚೆಕಪ್ ಮಾಡಾಯ್ತಾ? ಹಾ ಸಿಸ್ಟರ್, ಮಾಡಾಯ್ತು. ಅವ್ರದ್ದು ಲ್ಯಾಬ್ ರಿಪೋರ್ಟ್ ಬಂದ್ರೆ ಡಾಕ್ಟರ್ ಪ್ರೇಮ ಅವ್ರಿಗೆ ತೋರಿಸಿ ಆಮೇಲೆ ಬಂದ ನನ್ನ ನೋಡಿ. ಓಕೆ ಸಿಸ್ಟರ್. ಇರ್ಲಿ, ಏನಂತಾನೆ ಮದ್ವೆ ಗಂಡು? ಬರೀ ಮಾತಾಡ್ಸ್ ಕಳಿಸ್ಬಿಟ್ನು ಅಥವಾ? ಇದನ್ ಪ್ರೆಸೆಂಟ್ ಮಾಡಿದ್ರು. ತುಂಬಾ ಚೆನ್ನಾಗಿದೆ. ನಮ್ ಹುಡುಗನೂ ಅಷ್ಟೇ ಚೆನ್ನಾಗಿದ್ದಾನೆ. ಅಂಥವ್ನ್ ಪಡೆಯೋಕೆ ನೀನ್ ಅದೃಷ್ಟ ಮಾಡಿದ್ದೆ. ನಿಮ್ಮಿಬ್ರು ಜೋಡಿ ಅಂತೂ ಹೇಳ್ ಮಾಡಿಸ್ದಾಗಿದೆ. ನಿಮ್ ಮದ್ವೆ ಒಂದ್ ಮಾಡಿ ಮುಗಿಸ್ಬಿಟ್ರೆ ಒಂದ್ ದೊಡ್ಡ ಜವಾಬ್ದಾರಿ ಕಳೆಯುತ್ತೆ. ಹೋಗೋಣ ಎಂದು. ಇಂದು ಯಾಕೆ ಸುಶಿ ಹೆಸರು ಬದಲಾಯಿಸ್ಕೊಂಡ್ಬಿಟ್ಟಿದೀಯಾ? ಸುಶೀಲಾ ಅನ್ನೋ ಹೆಸರಿಗೆ ಏನಮ್ಮ ಆಗಿತ್ತು? ಹೆಸರು ಇಲ್ಲ, ನಾನ್ ಹೆಸರೇನ್ ಬದಲಾಯಿಸ್ಕೊಂಡಿಲ್ವಲ್ಲ. ನಮ್ಮಮ್ಮ ಇಟ್ಟಿರೋ ಹೆಸರೇ ಇಂದು ಅಂತ. ಅಯ್ಯಯ್ಯೋ, ಇದೇನ್ ಮಾತು ಅಂತ ಆಡ್ತೀಯಮ್ಮ? ಹಿಡ್ಕೋ ನಿನ್ನ ಹೊತ್ತು ಹೆತ್ತು ಪ್ರೀತಿಯಿಂದ ಸುಶೀಲಾ ಅಂತ ಹೆಸರಿಟ್ಟಿದ್ರೆ ಇನ್ಯಾವಮ್ಮನೆ ಅವಳು? ಯಾವಳೆ ಅವಳು? ಅದನ್ನ ಬದಲಾಯಿಸಿ ಇಂದು ಅಂತ ಇಟ್ಟವಳು. ಇದನ್ನೆಲ್ಲ ನಾನು ಒಪ್ಕೊಳ್ಳಲ್ಲ. ನೋಡಿ, ನೀವೇನ್ ಹೇಳ್ತಿದ್ರ ನನ್ಗೊಂದು ಅರ್ಥ ಆಗ್ತಿಲ್ಲ. ನೀವ್ ಯಾರು? ನನ್ನ ಯಾರು ಅಂತ ಕೇಳ್ತೀಯ? ಏನಮ್ಮ ಆಯ್ತು ನಿನಗೆ? ಎಷ್ಟು ಚೆನ್ನಾಗಿದ್ದ ಹುಡುಗಿಗೆ ಯಾರ್ದೋ ಕಣ್ಣು ಬಿದ್ಬಿಟ್ಟಿದೆ. ನಾನ್ ನಿನ್ನ ನೋಡ್ಬೇಕು ಅಂತಲೇ ಬಂದೆಮ್ಮ. ಏ ಸುಶಿ, ನನ್ನ ಡಾಕ್ಟರ್ ಅನ್ಕೊಂಡ್ಬಿಟ್ಯಾ? ನಾನ್ ನಿಮ್ಮಮ್ಮ ಕಡೆ ಬಂಗಾರ. ಗುರ್ತು ಸಿಕ್ಲಿಲ್ವಾ? ಅರೆ, ನಾನೇ ನಿಮ್ಮಮ್ಮ ಕಡೆ. ಕವಿತಾ, ಪ್ಲೀಸ್ ಬಿಡಲ್ಲ. ಯಾರೇ ನೀವು? ಬಿಡ್ರಿ ಅವಳನ್ನ. ಯಾಕೆ ಬಿಡ್ಬೇಕು? ಯಾಕೆ? ಇವಳು ನನ್ ಮಗಳು. ಬಿಡು ಅಂತ ಹೇಳಕ್ಕೆ ನೀನ್ ಯಾವಳೆ? ನಿನ್ ಕೆಲ್ಸ ನೀನ್ ನೋಡ್ಕೊಂಡು ಹೋಗು. ಬಂದ್ಬಿಟ್ಲು ಮಾಯ ಹಂಗಿನಿ.
ಯಾರಾದ್ರೂ ನನ್ನ ಮಗಳನ್ನ ಮುಟ್ಟಿದ್ರೆ ಕೊಂದು ಬಿಡ್ತೀನಿ. ಸುಶಿ, ನಾನು ಬಿಟ್ಟು ಹೋಗ್ಬೇಡ ಕಂದ, ನನ್ನನ್ನು ಒಂಟಿ ಮಾಡ್ಬೇಡ. ಬಿಡ್ರಿ ಅಂದ್ರೆ ನೀನೇ ಬಂದೆ. ಸುಶೀಲ, ನನ್ ಮಾತ್ ಕೇಳಮ್ಮ, ನಾನ್ ನಿಮ್ಮ ಅಮ್ಮ ಕಣೆ. ನನ್ ಬಿಟ್ಟು ಹೋಗ್ಬೇಡ ತಾಯಿ. ನಿನ್ ಬಿಟ್ರೆ ನನಗೆ ಬೇರೆ ಯಾರೇ ಇದ್ದಾರೆ? ನಿನಗ್ ಚಿನ್ನದ ಬಳೆ ಸರ ಮಾಡಿಸಿ ಮದುವೆ ಸೀರೆನು ತಂದಿಟ್ಟಿದ್ದೀನಮ್ಮ. ನಿನಗೆ ಇಷ್ಟವಾದ ಹೆಸರು ಯಾರ ಕಣೆ? ಬಾಯ್ ಸುಶಿ, ನಿನ್ ಮದುವೆ ನನ್ ಕಣ್ ತುಂಬ ನೋಡ್ಬೇಕು. ನನ್ಗಿರೋದೊಂದೇ ಆಸೆ. ಸಾರಿ, ನಿಮ್ಗೇನು ಆಗ್ಲಿಲ್ಲ ತಾನೆ? ಇಲ್ಲ. ಯಾರದು? ಅವ್ರಿಗೇನಾಗಿದೆ? ಅವಳ ಮಗಳು ಸುಶೀಲಾ ಮದ್ವೆಗೆ 2 ದಿನ ಇದೆ ಅನ್ನೋವಾಗ ಆಕ್ಸಿಡೆಂಟ್ ನಲ್ಲಿ ತೀರ್ಕೊಂಡ್ಬಿಟ್ಲಂತೆ. ಆವತ್ತಿನಿಂದ ಹೀಗಾಗ್ಬಿಟ್ಲು. 4 ವರ್ಷ ಆಯ್ತು. ಪಾಪ, ತುಂಬಾ ಪ್ಯಾಥೆಟಿಕ್ ಅಲ್ಲ? ಹೌದು. ಈಗ ನಾವು ಬೇಗ ಹೋಗ್ದಿದ್ರೆ ಡೈರೆಕ್ಟರ್ ಮುಂದೆ ನಮ್ ಸ್ಥಿತಿನೂ ಪ್ಯಾಥೆಟಿಕ್ ಆಗತ್ತೆ. ಬೇಗ ನಡಿ ಹೋಗೋಣ. ಮೈ ಗಾಡ್. ಬ್ರೇಕ್ ಟೈಮಲ್ಲೂ ರೆಸ್ಟ್ ತಗೊಳಕ್ಕಾಗ್ದು ಬಾಡಲ್ಲಿ ಬಂದ್ರು ನೋಡು ರೋಮಿಯೋ ಜೂಲಿಯಟ್. ಸುಮ್ನೆ ಇರೋ, ಶೇಕ್ಸ್ಪಿಯರ್ ಯಾಕೆ ರೀ ಕಂಪ್ಲಾಪುರ್, ಎಲ್ರಿಗೂ ರೆಡಿ ಆಗಕ್ ಹೇಳಿ. ಸ್ನಾನಕ್ಕೆ ಬಿಸಿನೀರ್ ಕಾಯಿಸ್ಲೆ, ಅದೊಂದು ಮಾಡೋದು ಬಾಕಿ. ನಾನು ಮಾಡ್ತಾರೆ, ರಿಹರ್ಸಲ್ಗೆ ರೆಡಿ ಮಾಡ್ಸ್ರಿ. ಅವ್ರು ಯಾವತ್ತೋ ರೆಡಿ, ಇವ್ರು ತಾನೇ ನನ್ನನ್ನು ಒಂಟಿಯಾಗಿ ನಲ್ಲ ಬಿಟ್ಟು ನೀನು ರೆಡಿ ಮಾಡ್ಸ್ರಿ. ಹೋಗಿ ರೆಡಿ ರೆಡಿ, ಬನ್ರಿ ಬನ್ರಿ. ಏನ್ ಮಾಡಿ ಒಳಗಡೆ ಏನ್ ಕಾದಿದ್ಯೋ ಏನೋ. ಲಾಕ್ ಮಾಡ್ಬಾ, ನಾ ಹೋಗಿ ಒಳಗಿನ ಪರಿಸ್ಥಿತಿ ಏನು ಅಂತ ನೋಡ್. ಏ ಕವಿ, ಏನೇ ಕೀ ಅಲ್ಲೇ ಇಟ್ಟಿರ್ತೀನಿ, ಮರಿದೆ ಬೀಗ ಹಾಕೊಂಬಾ ಬೇಗ. ಸ್ವಾಮಿ, ನಗರ ಸಂಚಾರಕ್ಕೆ ಸಾಕು ಮಿಕ್ಕದನ್ನೆಲ್ಲ ಶೋನಲ್ಲಿ ಮಾಡಿ. ಚಿತ್ರ, ಈಗ ನಿನ್ ನೆಕ್ಸ್ಟ್ ಡೈಲಾಗ್ ಹೇಳಮ್ಮ ರಾಜ. ಪ್ರಭು, ಎಲ್ಲ ಬಿಟ್ಟು ಹೋಗುತ್ತೀನಿ ಪ್ರಭು. ಇದೊಂದು ದಿನ ಎನ್ನ ಮಾತು ಕೇಳಿ. ಎಂದು ಎನ್ನ ಮನದಲ್ಲಿ ತಳಮಳ, ಬೆಳಗಿನಿಂದಲೂ ಬಡಿದುಕೊಳ್ಳುತ್ತಿದೆ ಎನ್ನೆದೆ ಢವಢವ. ಒಂದೇ ಸಮನೆ ಕೂಗುತ್ತಿದೆ ಸೂರಿನ ಮೇಲೆ ಕಾಗೆಯೊಂದು ಕಮಕಮ. ಅವ್ಯಕ್ತ ಭೀತಿ ಮನದೊಳು ಕಾಡುತ್ತಿದೆ ಎನ್ನಡೆಯ, ಹೃದಯದಲ್ಲೆಲ್ಲ ಶೋಕ ಗೀತೆಯ ಸಾಲು. ಏಕೆಂದು ವಿನಾಕಾರಣ ಈ ಚಿಂತೆ ಗಂಟಲು ಮಾತಾಡಿ ತಲ್ಲಣಗೊಳ್ಳದಿರು. ರಾಜನ್ ಪಾರ್ಟ್ ಮಾಡ್ತಾ ಇದ್ದೀರಾ, ಖೋಜನ್ ಪಾರ್ಟ್ ಮಾಡ್ತಾ ಇದ್ದೀರಾ? ಮುಖ ಯಾಕೆ ಈ ತರ ಸಿಂಡಿಸ್ಕೊಂಡಿದ್ದೀರಾ? ಈಗ ನೋಡಿ, ಕೊನೆಯ ಸಲ ನಾನು ನಿಮ್ಗೆ ಮಾಡಿ ತೋರಿಸ್ತೀನಿ, ಹಾಗೆ ಮಾಡ್ಬೇಕು. ಏನಿದು ಹೊರಗಡೆ ಮಳೆ ಬರ್ತಾ ಇದೆಯಾ? ಇಬ್ರು ಹೊರಗಡೆ ಹೋಗಿದ್ವು. ಆ ಸಿಡಿಮುಂಜಿ ಸಿಂಗಾರಪ್ಪಂಗೆ ಗೊತ್ತಾಗ್ಬಿಟ್ಟಿದೆ. ಈಗ ಅವನು ಏನ್ ಹೇಳಿದ್ರು ನೀವು ಎದುರು ಕೊಡ್ಬೇಡಿ, ಬಾಯ್ ಮುಚ್ಕೊಂಡಿರಿ. ಏನು ನೋಡಿ, ಹಿಂಗ್ ಮಾಡ್ದೋಡು. ತಳ್ಳನಗೊಳ್ಳದಿರು ರಾಣಿ. ಸಿಂಪಲ್ ಆಗಿದೆ, ಬನ್ನಿ ಮಾಡಿ. ತಲ್ಲಣಗೊಳ್ಳದಿರು. ಗಮನ ಇಲ್ಲಿರ್ಬೇಕು. ಸ್ವಾಮಿ, ಸ್ವಲ್ಪ ಪ್ರೀತಿಯಿಂದ ಅಂದ್ರೆ ಸ್ವಾಮಿ ಅಂತ. ಮಿಸ್ಟರ್ ಗಣೇಶ್, ನಿಮ್ ಡೈಲಾಗ್ ನೀವು ಕರೆಕ್ಟ್ ಆಗಿ ಮಾತಾಡಿ, ನಾನು ತಲೆ ತಿನ್ಬೇಡಿ. ಅಯ್ಯೋ, ಹ್ಯಾಂಡ್ ಬ್ಯಾಗ್ ನ ಕಾರ್ನಲ್ಲೇ ಮರ್ತ್ಬಿಟ್ನಲ್ಲ. ಸರಿಯಾಗಿ ಹೇಳಿದ್ರೆ ತಾನೇ ಏನ್ ಕಾರೋ ಏನ್ ಲಾಕೋ. ಆಕ್ಟಿಂಗ್ ಮಾಡಿ ಅಂದ್ರೆ ಹುಡುಗಿನ ನೋಡ್ದೇ ಇರೋ ತರ ಆಡ್ತಿರಲ್ಲ. ಮದುವೆ ಆಗಿಲ್ಲ ನಿಮ್ದು? ಜೋರಾಗಿ ಕೂಗ್ಬೇಕು, ಎಲ್ರಿಗೂ ಕೇಳಿಸ್ಬೇಕಲ್ವೇ? ಏನು ಮಹಾರಾಣಿ? ನೋಡಿಯೇ ಬಿಟ್ಟ. ಕಂಬದ ಹಿಂದೆ ಏಕೆ ಅವಿತ್ಕೊಂಡಿರುವೆ? ಹೊರಗೆ ಬನ್ನಿ. ಹೋಗು ಹೋಗು, ನಿಮ್ಗೇನ ಹೇಳ್ತಾ ಇರೋದು. ಬನ್ನಿ ಬನ್ನಿ. ಹೊರಗಡೆ ಮಳೆ ಬರ್ತಾ ಇದೆ, ನೆನ್ಬಿಟ್ಟಿದ್ದಾರೆ ಪಾಪ. ಕಂಪ್ಲಾಪುರ ಔಟ್, ಎಡಕ್ಕೆ ನಿರ್ಗಮನ. ಸೊ ಒದ್ದೆ ಆಗಿರುವ ಮಹಾರಾಣಿಯೇ, ಮಹಾರಾಜು ಅಂತಪುರದಲ್ಲೇ ಇದ್ರು ತಾವೆಲ್ಲಿ ನಗರ ಸಂಚಾರಕ್ಕೆ ಹೋಗಿದ್ರಿ? ರಿಹರ್ಸಲ್ ಮುಗಿಯೋವರೆಗೂ ಯಾರು ಹೊರಗೆ ಹೋಗ್ಬಾರ್ದು ಅಂತ ಹೇಳಿರ್ಲಿಲ್ಲ?
ನನ್ನ ಹತ್ರ ಮಾತಾಡಿ, ನನ್ನ ನೋಡಿ. ನಿಮ್ಮ ಹತ್ರನೇ ಕೇಳ್ತಾ ಇರೋದು. ಎಲ್ಲೋಗಿದ್ರಿ? ಅದು ಅದು ಬಂದು ಇಲ್ಲೇ ಪಕ್ಕದಲ್ಲೇನು? ಒಬ್ರು ಫ್ರೆಂಡ್ ನೋಡಕ್. Shut up! ನಾಟಕದ ಬಗ್ಗೆ ಒಂದು ಚೂರು ಸೀರಿಯಸ್ನೆಸ್ ಇಲ್ಲ. ದಿಸ್ ಇಸ್ ಮೈ ಲಾಸ್ಟ್ ವಾರ್ನಿಂಗ್. ಇನ್ನೊಂದ್ಸಲ ಈ ತರ ಏನಾದ್ರು ಮಾಡಿದ್ರೆ ನಾಟಕದಿಂದ ಕಿತ್ತಾಗ್ಬಿಡ್ತೀನಿ ನಿಮ್ಗೆ. ಹೋಗಿ, ಮಳೆ ನೆನ್ಕೊಂಡ್ ಬಂದಿದ್ದೀರಾ? ನಾಟಕದ ಬಟ್ಟೆ ಹಾಕೊಂಡ್ ಬನ್ನಿ ಹೋಗಿ. ಹಾಗೆ ನಿಮ್ ಬಾಲ ಕವಿತಾ, ಅವಳಿಗೂ ನಾಟಕದ ಬಟ್ಟೆ ಹಾಕೊಂಡ್ ಬರಕ್ ಹೇಳಿ. ನೀವು ಮುಂದುವರಿಸಿ. ಅದಕ್ಕೆ ನೀನ್ ಹೇಳ್ದೆ ನಿನ್ ಡಾಳಗ್ ನೀನ್ ಸರಿಯಾಗಿ ನೋಡ್ಕೊ ಅಂತ. ಅಲ್ಲ, ಗಂಡಸರೆಲ್ಲ ಇಲ್ಲೇ ಇರುವಾಗ ಇವರಿಬ್ರು ಮಾತ್ರ ಹೊರಗಡೆ ಹೋಗಿ ಏನ್ ಮಾಡ್ತಿದ್ರು ಅಂತ. ಮಾಡದಿರು ವಲ್ಲಭ, ಈ ದಿನ ಪ್ರಾತಃ ಕಾಲ ನಾನು ಕಾಣಬಾರದ ಕನಸೊಂದ ಕಂಡಿರುವೆ. ಎನ್ನ ಬಲದ ಕಣ್ಣು ಬಡಿದುಕೊಳ್ಳುತ್ತಿದೆ, ನನಗೆ ಭಯವಾಗುತ್ತಿದೆ. ಇದೊಂದು ದಿನ ಎನ್ನನ್ನು ತೊರೆದು ಹೋಗದಿರು ಪ್ರಭು. ಎಲ್ಲಿ ಹೋದ್ಲು ಇವಳು? ವ್ಯಥೆಗೆ ಕಾರಣವೇನೆಂದು ನನಗೆ ಗೊತ್ತಿದೆ. ಅವಳು ಡ್ರೆಸ್ ಚೇಂಜ್ ಮಾಡಕ್ ಹೋಗಿರಬಹುದು. ಆ ವೈರಿ ರಾಜ ನನಗಿಂತ ಸಂದೇಹ ನಿನ್ನ ಮನಸ್ಸಿನಲ್ಲಿದೆ. ಕವಿ ಕವಿ ಎಲ್ಲಿ ಹಾಳಾಗೋದ್ಲು? ಕವಿ, ಫ್ಯಾಂಟಾಸ್ಟಿಕ್, ದಟ್ಸ್ ದ ಸ್ಪಿರಿಟ್. ಈಗ ಇದೇ ತರ ಮೂಡ್ ಮೇಂಟೈನ್ ಮಾಡ್ಕೊಂಡು ಆಕ್ಟಿಂಗ್ ಮಾಡ್ಬೇಕು, ಗೊತ್ತಾಯ್ತಾ? ಗೂಬೆ, ನೀನ್ ಅಲ್ಲಿಂದ ಬಾ, ಅಲ್ಲಿಂದ ಎಂಟ್ರಿ ತಗೋಪ್ಪ. ನನ್ ಮಾತು ಅರೆ, ಏ ಗೂಬೆ ಬಾರ ಬೇಗ. ಕವಿತಾ ಮೇಕಪ್ ರೂಮಲ್ಲಿ. ಕಮ್ ಆನ್ ಬೇಗ ಬಾ. ಅರೆ ಇಷ್ಟೊಂದು ಮಾಡಿದ್ದೀನಿ, ನೀನು ನಾಟಕ ಆಮೇಲೆ ಯಾವಾಗ ಮಾಡೋದು? ಎಂಟ್ರಿ ಬೇಗ ತಗೊಳ್ರಪ್ಪ. ಅಲ್ಲಿ ಮೇಕಪ್ ರೂಮ್ ಅಲ್ಲಿ ಏನ್ ಮಾಡ್ತಾರೆ? ಕರ್ಕೊಂಬ ಅವಳ. ಕವಿತಾ ಈಗ ಕತ್ತಿಸ್ಬಿಡು, ಸಾಯಿಸ್ಬಿಡು, ಕತ್ತಿಸ್ಬಿಡಪ್ಪ ನೀನು. ಎಷ್ಟು ಸಲ ಈ ಕಡೆ ಬಾ, ಈಗ ಎಷ್ಟು ಸಲ ಇರ್ಬೇಕು? ಬಾರ ಬೇಗ, ಕತ್ತಿಸ್ಕೋ. ಚಿತ್ರ ಚಿತ್ರ ಸರಿಯಾಗಿ ಮಾಡು, ಸರಿಯಾಗಿ ಚಿತ್ರ. ಓಡೋ, ಏನ್ ಮಾಡ್ತಾ ಇದ್ದ? ಚಿತ್ರ ಪ್ಲೀಸ್ ಅಂತ. ಹಾ, ಕತ್ತಿಸ್ಕೋ, ಚೂರಿ ತೆಗಿ, ಚೂರಿ ತೆಗಿ, ತೆಗಿ. ಚುಚ್ಚು, ಚುಚ್ಚು. What the hell is it? ಕವಿತಾ ಕೊಲೆ ಆಗಿದೆ. ರವಿ ರವಿ ಅವನು ನಿಜ ಕತ್ತಿಸ್ಬಿಟ್ಟ. ಚಿತ್ರ 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 ಗಣೇಶ್, ನೀವು ಹೋಗಿ ನನ್ನ ಕಾರ್ ತೆಗೀರಿ, ತೆಗೀರಿ, ಹೋಗಿ. ಈಗಲೇ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಬೇಕು. ಆಶಾ, ನೀನು ಹೋಗಿ ಹೋಗಿ ಫೋನ್ ಮಾಡು ಪೊಲೀಸ್ನವರಿಗೆ. ಚಿತ್ರ 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 ವಾಚ್ಮನ್, ವಾಚ್ಮನ್, ಚಿತ್ರ ಸರ್, ಸರ್, ಚಿತ್ರ ಮುಂದ್ಗಡೆ ಬಾಗಿಲು ಬೀಗ ಹಾಕಿದೆ. ವಾಚ್ಮನ್ ಮನೆಗೆ ಹೊರಟೋಗಿದ್ದಾನೆ ಸರ್. ಟೆಲಿಫೋನ್ ಕೇಬಲ್ ಕೂಡ ಕಟ್ ಆಗೋಗಿದೆ ಸರ್. ಸರ್, ಕೀ ಚಿತ್ರ ಹತ್ರ ನೀವೇ ಕೊಟ್ಟಿದ್ದೀರಾ, ಕೇಳಿ ಸರ್. ಚಿತ್ರ ಕೀಲ್ ಇಟ್ಟಿದ್ದಮ್ಮ, ಕೀಯಲ್ಲಿ ಇಟ್ಟಿದ್ಯಮ್ಮ, ಹೇಳು. ಹೇಳಮ್ಮ ಚಿತ್ರ, ಪ್ಲೀಸ್ ಪ್ಲೀಸ್ ಚಿತ್ರ, ಪ್ಲೀಸ್ ಎಲ್ಲಿಟ್ಟಿದ್ಯಾ? ಹೇಳಮ್ಮ, ಹೇಳು ಚಿತ್ರ, ಹೇಳಮ್ಮ ಚಿತ್ರ. ರವಿ ಯಾಕೆ ಹೀಗೆ ಮಾಡ? ಎಲ್ಲೋದ ಅವನು? ರವಿ ರವಿ
ನಡೀತಿದೆ ಏನಿದು ನೋಡಿ ನೋಡಿ ನಾನು ಆಗ್ಲೇ ಹೇಳ್ದೆ ಕವಿತಾ ಕೊಲೆ ಆಗಿದೆ ಅಂತ. ಈ ಚಿತ್ರ ಇಲ್ಲಿ ಏನ್ ನಡೀತಾ ಇದೆ ಸರ್? ಇಲ್ಲಿ ಏನ್ ನಡೀತಾ ಇದೆ? ಬನ್ನಿ ಬನ್ನಿ ನೋಡಿ, ನಾವೆಲ್ಲರೂ ಹೋಗಿ ಮೇಕಪ್ ರೂಮಲ್ಲಿ ಇರೋಣ, ಎಲ್ಲರೂ ಒಟ್ಟಿಗೆ ಇರೋಣ. ಬನ್ನಿ ಬನ್ನಿ, ನಡೀರಿ ಸರ್, ನಡೀರಿ ನೀವು, ನಡೀರಿ. ಹೇಳಿ ಸರ್, ನೀವು ನೀವು ಇಲ್ಲಿ ಏನು ಸಹಾಯ ಮಾಡೋಕ್ಕಾಗಲ್ಲ ಅವಳಿಗೆ. ನನ್ನ ಜೊತೆ ಬನ್ನಿ, ಒಟ್ಟಿಗೆ ಇರೋಣ. ಮಾಡಬೇಡಿ, ಬನ್ನಿ ಎಲ್ಲರೂ ಜೊತೆಯಾಗಿರೋಣ. ಆಚೆ ಬಾ, ಹೇಳು ಬೇಗ. ಬನ್ನಿ ಸರ್. ಬಾ ಬೇಗ ಬಾ. ನನ್ಗೆ ಅರ್ಥನೇ ಆಗ್ತಿಲ್ಲ. ರವಿ ಯಾಕೆ ಈ ತರ ಮಾಡ್ದ ಸರ್? ಈಗ ಅದನ್ನೆಲ್ಲ ಯೋಚನೆ ಮಾಡೋಕೆ ಸಮಯ ಇಲ್ಲ. ಮೊದಲು ನಾವಿಂದ ಹೊರಗಡೆ ಹೋಗ್ಬೇಕು, ಪೊಲೀಸ್ನವ್ರು ತಿಳಿಸ್ಬೇಕು. ಚಿತ್ರ ಕೀ ಇಲ್ಲೆಲ್ಲೋ ಇಟ್ಟಿರ್ತಾಳೆ, ಹುಡುಕಿ, ನೀವು ಹುಡುಕಿ, ಅಲ್ಲಿ ಹುಡುಕಿ. ಚಳಿತಾಳೆ ನುಗ್ಗಿ ಚಳಿಯ ನಡೆಯಲ್ಲ. ಸಣ್ಣ ಮನೆ, ಈ ಮಳೆ ಎಲ್ಲದ ಇಲ್ಲ. ಅವನ ಅದು ನಿಂತ್ರ ನಿಲ್ಲಿ ಇಲ್ದಿದ್ರೆ ಹಾಕೊಂಡು ಜಡಿಲಿ ಅಂದಂಗ ದಪೆದ ರಾಮ್ಯ ಹೂಮಾರ್ನ ಹತ್ರ ಎಷ್ಟು ಇಸ್ಕೊಂಡನಲ್ಲ? 10, 20, ಎಲ್ ಬಿಡ 30. ಹಾಳಾಗೋಗ್ಲಿ ಬಿಡಲೆ. ಎಲ್ಲಾರ ಅವನ್ ಮೂಲಿ ಹುಡ್ಕೊಲಿ, ಬೆಚ್ಚಗ ಪಾಚ್ಕೊಳ್ಳುನು ಅಂದಂಗ ಇದ್ ಯಾವ ಬಿಲ್ಡಿಂಗ್? ಮತ್ ಚಲು ಜಾಗ ಬಂದಿವಲ್ಲೋ. ನಡಿಲೆ ಗಮ್ಮತ್ ಮಾಡ್ಕೊಂತ ಒಳಗ್ ಕೂತು ಪಿಕ್ಚರ್ ನೋಡೋನು ಅಂದಂಗ ಯಾವ ಪಿಕ್ಚರ್ ನಡೀತೈತಿ? ಯಾವ್ದು ಪೋಸ್ಟ ಕಾಣೋಲ್ದಲ್ಲ? ಏನಾರ ಬ್ಲೂ ಫಿಲಮ್? ಇದು ಸಿನಿಮಾ ಥಿಯೇಟರ್ ಅಲ್ಲ, ಮತ್ತ ನಾಟಕದ ಥಿಯೇಟ್ರು. ನಾಟಕದ ಥಿಯೇಟ್ರ, ಸಿನಿಮಾ ಥಿಯೇಟರ್ ಅಂತ ಎಷ್ಟು ಖುಷಿ ಆಗಿದ್ನಲ್ಲೋ ಯಪ್ಪ. ಯಾಕಪ್ಪ ನಾಟಕ ಅಂದ್ರೆ ನಿನ್ಗೆ ಅಷ್ಟೊಂದು ಕೀಳ? ಮತ್ತಿನ್ನೇನ್ಲಿ ಅದ್ರಾಗ ಏನಿರ್ತೈತಿ? ಒಂದ್ ಕ್ಯಾಬ್ರಿನ, ಇಲ್ಲ ಒಂದು ಫೈಟಿಂಗ, ಇಲ್ಲ ಒಂದು ಬಾತ್ರೂಮ್ ಸೀನ. ಪಾತ್ರಧಾರಿಗಳ ಮಾತಾಡ್ಲಿಕ್ಕೆ ಶುರು ಹಚ್ಚದಂದ್ರ ವಿರೋಧ ಪಕ್ಷದವ್ರು ಭಾಷಣ ಮಾಡ್ದಂಗ ಕೊರಿತಾನ. ರವಿ, ನನಗೆ ನಾಟಕದ ಆಚಾನೆ ಗೊತ್ತಿಲ್ಲ. ನಿನ್ಗೇನ್ ಗೊತ್ತೈತಿ? ಏಯ್, ನಾನು ನಮ್ಮೂರಲ್ಲಿ ಆನ ಶೂರ ಕರ್ಣ ಅದರಲ್ಲಿ ಅರ್ಜುನನ್ ಪಾಠ ಮಾಡಿದ್ದೆ. ನೀನ ಅರ್ಜುನನ್ ಪಾಠ ಮಾಡಿದ್ದಿ? ಏನಪ್ಪ ಹೇಳಿದ್ಯೋ ಸೂತಪುತ್ರ? ಯುದ್ಧ ಭೂಮಿಯಾಗಿದ್ದ ಪಕ್ಷದಲ್ಲಿ ನೀನು ರುಂಡವನ್ನು ಚಂಡಾಡಿ ಬಿಡುತ್ತಿದ್ದೆ. ಕುಲವನರಿಯವೇ ತನುಮತದಿಂದಲೇ ಏಕಿಂತು ಮೆರವೆ ಅದಮ ಅದಮ. ಸಾಕು ಮಾಡೋ ರಂಗನಾಥ. ಚೆನ್ನಾಗಿತ್ತನ? ಬೇಷ್ ಆಗಿತ್ತು. ಹಾಗಾದ್ರೆ ನಡಿ, ಮಳೆ ನಿಲ್ಲೋವರೆಗೂ ಒಳಗ್ ಕೂತ್ಕೊಂಡು ಆಟ್ಕ ನೋಡೋಣ. ನಾ ಹಾಂಗಲ್ಲೋ ಯಪ್ಪ ಹೇಳಿದ್ದು. ಬೇಕಂದ್ರ ಮಳೆಯಾಗ ನೆನ್ಕೊಂಡು ಇಲ್ಲಿಂದ ಹೋಗ್ಲಿಕ್ಕೆ ತಯಾರಿದ್ದೀನಿ, ಇಲ್ಲಾಂದ್ರ ಚಳಿಯಾಗ ನಡ್ಕೊಂತ ಇಲ್ಲ ಕುಂದ್ರಲಿಕ್ಕೆ ತಯಾರಿದ್ದೀನಿ. ನನಗ ಮಾತ್ರ ಈ ನಾಟಕದ ಗೊಡವೆ ಹಚ್ಚಬೇಡೋ ಯಪ್ಪ. ಬಿಡು ಯಪ್ಪ, ಇಲ್ಲೇ ಚಳಿ ನಡುತ್ತಾ ಖರ್ಚು. ಒಳ್ಳೆ ನಾಟಕ ನೋಡಕ್ಕೂ ಬಿಡಲ್ಲ. ಹೋಬೆ ಇವ ಹಂಸ ಪಕ್ಷಿ. ಹಾಗಾದ್ರೆ ಆ ಗೂಬೆ ಮುಖವಾಡದಲ್ಲಿರೋನು ಅವನು ಯಾರು? ಯಾರೋ ಯಾಕೋ ನಮ್ಮನ್ನು ಒಬ್ಬೊಬ್ರ ಕೊಲ್ತಾ ಇದ್ದಾರೆ. ಹೌದು, ಆಶಾ ಇಲ್ಲಿ. ಅಲ್ಲಿ ಯಾರು? ಆಶಾ, ಕಂಪ್ಲಾಪುರ್ ಹೊರಗಡೆ ಆಶಾ ಒಬ್ಬಳೇ ಇದ್ದಾಳೆ. ಬಿಡು ನನ್ನ ಆಶಾ. ಏನಂಗ ಯಾರೋ ಹೆಣ್ಮಗಳು ಚೀರ್ದಂಗ ಸದ್ ಕೇಳಿಸ್ತೈತೋ? ಅದು ಗುಡುಗನ್ ಸದ್ದು. ನೀ ಸುಮ್ನೆ ಎದ್ಕೊಳ. ಏ ಮಗನ, ಹೆಣ್ಮಗಳು ಚೀರಿ ಸದ್ದು ಗುಡುಗಿನ ಸದ್ ಕೇಳಿಸ್ತೈತಿ.
ಸೇರಿದ ಹೆಣ್ಮಗಳ ಅಷ್ಟಲ್ಲೂ ಗಂಡಸು ಕೂಡ. ಹೇ ಮಗನ, ಖರೆ ಬಂದ್ರೆ ಯಾರೋ ತೊಂದ್ರೆ ಹಾಕೊಂಡ್ರೆ ಹೇಳು ಮಗನ. ಹೇ ಎದ್ದ ಲಗೂರ್ ಬಿಪಿ ಊದು. ನನ್ನ ಮಗನೇ, ಯಾಕ? ಅದು ಥಿಯೇಟರ್ ಒಳಗಡೆಯಿಂದ ಬರ್ತಾ ಇರೋ ಶಬ್ದ. ಇದು ಯಾವ್ದೋ ಒಳ್ಳೆ ಗುಂಪು, ತುಂಬಾ ಚೆನ್ನಾಗಿ ಜೀವಂತವಾಗಿ ಅಭಿನಯಿಸ್ತಾ ಇದ್ದಾರೆ. ನನ್ನ ಮಾತು ಕೇಳು, ಇಂಥ ಚಾನ್ಸು ಮತ್ತೆ ನಮ್ಗೆ ಹೇಗಲ್ಲ. ಮಳೆ ನಿಲ್ಲೋವರೆಗೂ ಒಳಗೋಗಿ ಕೂತ್ಕೊಂಡು ಆಟ್ಕ ನೋಡೋಣ ನಡೆ. ಯಪ್ಪ ಮತ್ ಶುರು ಹಚ್ಚಿದಿ ಹೌದಲ್ಲೋ ನೀನ್ ಹಳಿ ನಾಟಕದ ಕತೀನಾ? ಯಪ್ಪ ನಾನು ತಲೆ ತಿನ್ಬೇಡು, ಬೇಕಂದ್ರೆ ಗದಿಗೆಪ್ಪನ ಖಾನಾವಳಿ ರೊಟ್ಟಿ ತಿನ್ನು. ಮೊದಲು ಈ ಹಳೆ ನಿಲ್ಲಿ. ನಿಂತಾ ಹೋಯ್ತಲ್ಲೋ ಅಪ್ಪ ಮಳಿರಾಯ, ನೀನು ನಿಂತು ಈ ನಾಟಕದ ನನ್ನ ಮಗನ ಕೈಯಿಂದ ನನ್ನ ಬಚಾವ್ ಮಾಡ್ದಿ. ಲೇ ರಗ್ಗ, ಮಳಿ ನಿಂತೈತಿ, ನಾಟಕ ಇನ್ನೊಮ್ಮೆ ನೋಡೋಣ. ಹೋಗು ನಡಿಲೆ. ಸರಿ ಬಿಡು, ಒಂದ್ ಒಳ್ಳೆ ನಾಟಕ ನೋಡಕ್ಕೂ ಹೇಳ್ಕೊಂಡ್ ಬಂದಿರ್ಬೇಕು. ನಮಗ ಬ್ಯಾಡಪ್ಪ. ಒಂದ್ ನಿಮಿಷ ಇರು, ಸಂಧಿಯಿಂದಲೇ ಏನ್ ಕಾಣುತ್ತೋ ನೋಡ್ಕೊಂಡ್ ಬರ್ತೀನಿ. ಬಾರಿಲೆ ಮಂಗ್ಯ ನನ್ನ ಮಗನ. ಕೈ ಬಿಡ, ಒಳ್ಳೆ ಹಫೇದಾರ ಆಡ್ದಂಗ ಆಡ್ತೀಯ. ನಾ ದಪೇದಾರ ಆದ್ರ ಮಗನ, ನೀ ಬಿಕ್ಲಿದ್ದಿ ಡ್ಯೂಟಿಗೆ ಅನ್ಫಿಟ್ ಅಂತ ನಿನ್ನ ಸಸ್ಪೆಂಡ್ ಮಾಡ್ತೇನೆ. ಹಾಗಂತ ಮನೆಯಲ್ಲಿ 100 ಸಾರಿ ಹಾರ್ಕೊಂಡ್ ಬಾ. ಇಂದು ಇಂದು ನೀನು ಇಲ್ಲೇ ಇರು. ನಾನು ಬರ್ತೀನಿ. ಏನು ಆಗಲ್ಲ, ಧೈರ್ಯವಾಗಿರು ಪ್ಲೀಸ್. ಇಂದು ನೀನೆಲ್ಲ ಇರು.
ಈಗ ಹೇಳು, ನಾನು ನೋಡೋಕೆ ಕೊಲೆಗಾರ ತರ ಕಾಣಿಸ್ತೀನ? ಆ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಇಲ್ಲ ಕುಮಾರ್, ನಾನ್ ನೈಟ್ ಡ್ಯೂಟಿ ಮುಗಿಸ್ಕೊಂಡು ಬರ್ತಿದ್ದಾಗ ಆ ಹುಡುಗಿ ಡ್ರಾಮಾ ಥಿಯೇಟರ್ ಒಳಗಡೆಯಿಂದ ಓಡ್ ಬಂದು ರಸ್ತೆ ಮಧ್ಯದಲ್ಲಿ ಪ್ರಜ್ಞೆ ತಪ್ಪಿದ್ದೋದ್ಲು. ಅವಳನ್ನ ಆಸ್ಪತ್ರೆಗೆ ಸೇರ್ಸೋ ಏರ್ಪಾಡು ಮಾಡಿ ನಾನ್ ಥಿಯೇಟರ್ ಒಳಗಡೆ ಹೋಗಿ ನೋಡಿದ್ರೆ ಹಾರಿಬಲ್. ಎಕ್ಸ್ಕ್ಯೂಸ್ ಮೀ, ನಿನ್ನೆ ರಾತ್ರಿ ನಡೆದ ಇನ್ಸಿಡೆಂಟ್ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಬೇಕಾಗಿತ್ತು. ಮೇಡಮ್, ಪ್ಲೀಸ್ ಕೋಆಪರೇಟ್ ವಿತ್ ಅಸ್. ಈಗ ಹುಡುಗಿ ಹೇಗಿದ್ದಾಳೆ? ಇನ್ನು ಶಾಕ್ನಲ್ಲೇ ಇದ್ದಾಳೆ. ಇನ್ಸ್ಪೆಕ್ಟರ್, ಎಸ್, ಅವ್ರನ್ನ ದಯವಿಟ್ಟು ಈಗ ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಏನೇ ಸ್ಟೇಟ್ಮೆಂಟ್ ಬೇಕಾದರೂ ಸಂಜೆ ಬನ್ನಿ ಪ್ಲೀಸ್. ಓಕೆ ಡಾಕ್ಟರ್, ಥ್ಯಾಂಕ್ ಯು. ಹಾಗಿದೆಯಾ ಇಂದು? ನೀವೆಲ್ಲ ಸಂಜೆ ಬಂದು ನೋಡ್ಬೋದು. ಡ್ಯಾಡಿಗೆ ಫೋನ್ ಮಾಡಿದ್ದೀನಿ, ಇನ್ನೇನು ಬಂದ್ಬಿಡ್ತಾರೆ. ಡೋಂಟ್ ವರಿ, ಯು ಜಸ್ಟ್ ನೀಡ್ ರೆಸ್ಟ್. ನೋಡು, ನಾನು ರೌಂಡ್ಸ್ ಓಡ್ ಬರ್ತೀನಿ. ನಿನಗೇನಾದ್ರು ಬೇಕಾದ್ರೆ ಕರಿ, ಓಕೆ? ಆಂಟಿ,
ಏನಾಗಿದೆ? ನನ್ಗೆ ನನ್ಗೇನು ಆಗಿಲ್ಲಮ್ಮ. ನಮ್ಮಮ್ಮ ಬರ್ಲಿಲ್ವಾ ಆಂಟಿ? ನಾನು ಕಣ್ಬಿಟ್ಟು ನೋಡಿದಾಗ ನಾನು ಎದುರು ನಿಂತಿರ್ತೀನಿ ಅಂತ ಹೇಳಿದ್ರು. ಅದು ಬಂದು ಹ್ಯಾಪಿ ಬರ್ತ್ಡೇ ಪಿಂಕಿ. ಥ್ಯಾಂಕ್ ಯು ಆಂಟಿ. ನಮ್ಮಮ್ಮ ಇನ್ನು ಯಾಕೆ ಬರ್ಲಿಲ್ಲ? ನಿಮ್ಮಮ್ಮ ನಿನ್ ಬರ್ತ್ಡೇಗೆ ಅಂತ ಗಿಫ್ಟ್ ತರೋಕ್ ಹೋಗಿದ್ದಾರೆ. ನಾನು ಹೋಗಿ ನಿಮ್ಮ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ನಿಜವಾಗ್ಲೂ ಕರ್ಕೊಂಡ್ ಬರ್ತೀರಾ? ನಿಜವಾಗ್ಲೂ ಕರ್ಕೊಂಡ್ ಬರ್ತೀನಿ ಬುಟ್ಟಿ. ಥ್ಯಾಂಕ್ ಯು ಆಂಟಿ. ನೀನ್ ಇಲ್ಲೇ ಇರು, ಬೇಗ ಬಂದ್ಬಿಡ್ತೀನಿ. ಅಂಕಲ್, ನಡೆದ ವಿಷಯ ತಿಳಿದು ತುಂಬಾ ದುಃಖ ಆಯ್ತು. ನೀನೊಬ್ಬಳಾದ್ರೂ ತಪ್ಪಿಸ್ಕೊಂಡಿಲ್ಲ ಅನ್ನೋದೇ ಒಂದು ಸಮಾಧಾನ. ಈಗೇನಮ್ಮ ಬಂದಿತ್ತು? ಅಂಕಲ್, ನಾನು ಸ್ವಲ್ಪ ಥಿಯೇಟರ್ ಒಳಗೆ ಹೋಗ್ಬೇಕಲ್ಲ, ಪ್ಲೀಸ್. ಇಲ್ಲಮ್ಮ, ಒಳಗಡೆ ಯಾರು ಹೋಗ್ಬಾರ್ದು ಅಂತ ಪೊಲೀಸ್ನವ್ರು ಬೀಗ ಹಾಕಿದ್ದಾರೆ. ಅದ್ ಸರಿ, ಅಲ್ಲಿ ಏನಿದೆ ಅಂತ ನೀನು ಹೋಗ್ಬೇಕಮ್ಮ. ಕವಿತಾ ತನ್ನ ಮಗುಗೆ ಅಂತ ತಂದಿತ್ತೊಂದು ಬೊಂಬೆ ಒಳಗಿದೆ, ಅದನ್ನ ತಗೋಬೇಕು ಅಂಕಲ್. ಅವಳ ಮಗುದ ಇವತ್ತು ಬರ್ತ್ಡೇ. ಅವಳಮ್ಮ ಬರ್ತ್ಡೇ ಗಿಫ್ಟ್ ತಗೊಂಡು ತನ್ನ ನೋಡಕ್ ಬರ್ತಾಳೆ ಅಂತ ಆಸೆಯಿಂದ ಕಾಯ್ತಿದ್ದಾಳೆ. ಅವಳಮ್ಮನಂತೂ ಇನ್ನು ನೋಡೋ ಹಾಗೆ ಇಲ್ಲ. ಅಟ್ಲೀಸ್ಟ್ ಅವಳೇ ತಂದಿದ್ದ ಬರ್ತ್ಡೇ ಗಿಫ್ಟ್ನಾದ್ರೂ ತಗೊಂಡು ಹೋಗ್ಕೊಡೋಣ ಅಂತ. ಪ್ಲೀಸ್ ಅಂಕಲ್. ಸರಿ, ನಡಿಯಮ್ಮ, ಹಿಂದ್ಗಡೆ ಬಾಗಿಲಿಂದ ಹೋಗೋಣ. ಪಿಂಕಿ, ಇಂದು ಆಂಟಿಯಲ್ಲಿ? ನಮ್ಮ ಅಮ್ಮನ್ ಕರ್ಕೊಂಡ್ ಬರಕ್ ಹೋಗಿದ್ದಾರೆ. ಏರಮ್ಮ, ಲೈಟ್ ಹಾಕ್ತೀನಿ. ಬಾಮ್ಮ. ನಿನ್ನೆವರೆಗೂ ನಗು, ಸಂತೋಷ, ಸದ್ದು, ಗದ್ಲದಿಂದ ತುಂಬೋಗಿದ್ದ ಜಾಗ ಇವತ್ ಸ್ಮಶಾನ. ಒಂದ ಎರಡ 7 ಹೆಣಗಳು. ಅಲ್ಲಿ ನೋಡಮ್ಮ. ಒಂದೊಂದು ಹೆಣನು ಆಂಬ್ಯುಲೆನ್ಸ್ಗೆ ಸಾಗಿಸ್ತಿದ್ರೆ ಆರ್ಮಿಲಿದ್ದ ನನ್ನೆದೇನೆ ನಡಗೋಯ್ತಮ್ಮ. ಅಲ್ಲಮ್ಮ, ನಿನ್ನ ಕೈ ಪಿಸ್ಟಲ್ ಸಿಕ್ತಲ್ಲ, ನೇರವಾಗಿ ಎದೆ ಗುರಿ ಇಟ್ಟು ಶೂಟ್ ಮಾಡೋದು ಬೇಡವಾ? ಟ್ರೈ ಮಾಡಿದೆ, ಆದ್ರೆ ಪಿಸ್ಟಲ್ ಕೆಲ್ಸನೇ ಮಾಡ್ಲಿಲ್ಲ. ಯಾಕೆಂದ್ರೆ ನೀನು ಸೇಫ್ಟಿ ಲಾಕ್ ರಿಲೀಸ್ ಮಾಡಿರ್ಲಿಲ್ಲ ಅಂತ ಕಾಣುತ್ತೆ. ಸೇಫ್ಟಿ ಲಾಕ್ ಅಂದ್ರೆ ನಿನಗೆ ಹೇಗ್ ಗೊತ್ತಾಗ್ಬೇಕು? ಹೇಳ್ಕೊಡ್ತೀನಿ ಬನ್ರಮ್ಮ ಅಂತ ಕರೆದ್ರು ಕೇಳ್ದೆ ಓಡೋಗ್ಬಿಟ್ರಿ. ಇರು, ಪಿಸ್ಟಲ್ ತರ್ತೀನಿ. ತಂದು ಸೇಫ್ಟಿ ಲಾಕ್ ಹೇಗ್ ರಿಲೀಸ್ ಮಾಡೋದು, ಹೇಗ್ ಶೂಟ್ ಮಾಡೋದು ಅಂತ ಈಗ್ಲಾದ್ರೂ ನಿನಗೆ ಹೇಳ್ಕೊಡ್ತೀನಿ. ಎಸ್.
ಹೇಳ ಎಂಥ ಗುರಿ ಎಂಥ ಗುರಿ ಹಾ? ನೆನ್ನೆ ನಾನ್ ನಿನ್ ಜಾಗದಲ್ಲಿ ಇದ್ದಿದ್ರೆ ಇದೇ ರೀತಿ ಎದೆಗೆ ಶೂಟ್ ಮಾಡ್ತಿದ್ದೆ. ಎಸ್ ಯಾಕೆಂದ್ರೆ ದೇಹದ ಬೇರೆ ಯಾವುದೇ ಭಾಗಕ್ಕೆ ಶೂಟ್ ಮಾಡಿದ್ರು ಎನಿಮಿ ಉಳ್ಕೊಳ್ಳೋ ಚಾನ್ಸಸ್ ಇದೆ. ಈ ರೀತಿ ಎದೆಗೆ ಶೂಟ್ ಮಾಡೋದಂದ್ರೆ ನನಗ್ ತುಂಬಾ ಇಷ್ಟ. ನಾನು ಆರ್ಮಿಲಿದ್ದಾಗ್ಲೂ ಅಷ್ಟೇ ಶತ್ರುಗಳನ್ನ ಹೀಗೇ ಕೊಲ್ತಿದ್ದೆ. 15 ವರ್ಷಗಳ ಮೇಲಾಗೋಗಿತ್ತು. ಟ್ರಿಗರ್ ಒತ್ತು ನನ್ನ ಕೈ ಬೆರಳುಗಳು ಗುರುಗುರು 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 ಅಂತಿದ್ವು. ಇವತ್ತು ಸ್ವಲ್ಪ ಸಮಾಧಾನ ಆಯ್ತು. ವಯಸ್ಸಾಗಿರೋ ಒಬ್ಬ ಮುದುಕ ಇಷ್ಟು ಚೆನ್ನಾಗಿ ಗುರಿ ಇಟ್ಟು ಶೂಟ್ ಮಾಡಕ್ ಸಾಧ್ಯನೇ ಅಂತ ಕೇಳ್ಬೋದು. ಯಾಕೆ ಸಾಧ್ಯ ಇಲ್ಲ? ಇವತ್ತು ಇದು ಸಾಧ್ಯ ಆಯ್ತಲ್ಲ. ಸಾಧಿಸ್ಬೇಕು ಅನ್ನೋ ಛಲ ಮನಸ್ಸಿದ್ರೆ ಏನು ಬೇಕಾದ್ರೂ ಸಾಧಿಸ್ಬೋದು. ಎಸ್, ಎವ್ರಿಥಿಂಗ್ ಇಸ್ ಪಾಸಿಬಲ್. ಎವ್ರಿಥಿಂಗ್ ಇಸ್ ಪಾಸಿಬಲ್. There's nobody there. It chills your bones and freezes your damn gut as you feel that devilish stare. He'll get you, won't forget you. Hey, you better beware. He'll get you, won't forget you. He's watching eyes there somewhere. Ninna kaata na taalalaare, needalaare santosha. Ninna kaige na sikkalaare, saaku ninna ಜೂಟಾಟ. ಆಟ ಆಡಿ ಮೋಡಿ ಮಾಡಿ ಜೋಡಿ ಆಗಲಾರೆ. ಮುದ್ದು ಮಾಡಿ ಕಾಡಬೇಡ ನಿನ್ನಾಸೆ ತೀರದ. For more updates, like, comment, subscribe to our channel.